ಅಂತ ಹೇಳಿ ನಮಗೆ ಗೊತ್ತಾಗುತ್ತಾಗ. ಇವಾಗ ನೀವೇನು ಮೂಢನಂಬಿಕೆಗಳು ಅಂತ ಹೇಳಿ ಟೈಟಲ್ ಬರ್ಕೊಂಡಿದ್ದೀರಾ ಅಲ್ವಾ, ಅದರ ಕೆಳಗೆ ಇವತ್ತು ಪಾರ್ಟ್ 1ನಲ್ಲಿ ನಾವು ಆಲೋಚನೆ ಮಾಡ್ತಿರುವಂತಹ ಸಬ್ ಟಾಪಿಕ್ ಆ ಮೂಢನಂಬಿಕೆಗಳಲ್ಲಿ ಒಂದಾಗಿರುವಂತಹ ಮರಣಿಸಿರುವಂಥವರು ಜೀವಿತರಾಗಿ ಎದ್ದು ಬರುತ್ತಾರೆ ಅಂತ ಹೇಳಿ ಟೈಟಲನ್ನು ಬರ್ಕೊಳ್ಳಿ. ಇದು ಉಪಭಾಗವಾಗಿರುತ್ತೆ. ಸಬ್ ಟಾಪಿಕ್ನ ಹೆಸರೇನು? ಮೂಢನಂಬಿಕೆಗಳು. ಸಬ್ ಟಾಪಿಕ್ ಯಾವುದು? ಸತ್ತಂಥವರು ಮತ್ತೆ ಎದ್ದು ಬರ್ತಾರಾ ದೆವ್ವಗಳಾಗಿ? ಇದನ್ನು ಇವತ್ತು ನಾವು ಆಲೋಚನೆ ಮಾಡಿ ನೋಡ್ತಿದ್ದೇವೆ. ಏನಕ್ಕೋಸ್ಕರ ಇದನ್ನು ಆಲೋಚನೆ ಮಾಡ್ತಿದ್ದೀವಿ? ಈ ರೀತಿಯಾಗಿರುವಂಥ ಸಂದೇಶಗಳು ಏನಕ್ಕೋಸ್ಕರ ಬೇಕು ಅಂದರೆ, ಸಾಕಷ್ಟು ಜನ ಅಣ್ಣ ಅವರಿಗೆ ಸೇವಕರು ಎಲ್ಲಿದ್ದಾರೆ ಅವ್ರಿಗೆಲ್ಲ ಕಾಲ್ ಮಾಡ್ತಿರ್ತಾರೆ ಸಾಕಷ್ಟು ಹಳ್ಳಿಗಳಿಂದ. ಏನು, ನಮ್ಮ ಮನೆಯಲ್ಲಿ ನಮ್ಮ ಸಹೋದರನಿಗೋ ಅಥವಾ ನಮ್ಮ ಸಹೋದರಿಗೋ ಒಂದು ರೀತಿ ದೆವ್ವ ಬರುವಂತೆ ಆಡ್ತಿರ್ತಾನೆ, ವಿಚಿತ್ರವಾಗಿ ಆಡ್ತಿರ್ತಾನೆ, ತಲೆಯೆಲ್ಲ ಆ ಕಡೆ ಈ ಕಡೆ ಮಾಡಿಕೊಂಡು. ಕೇಳಿದ್ರೆ ನಾನು ಅವ್ರ ತಾತ ಮೈ ಮೇಲೆ ಬಂದಿದ್ದೀನಿ, ಅವರಪ್ಪ ಮೈ ಮೇಲೆ ಬಂದಿದ್ದೀನಿ ಅಂತ ಹೇಳ್ತಿರ್ತಾನೆ. ಈ ಮಾತುಗಳನ್ನು ನೀವು ಕೇಳಿದ್ದೀರಾ? ಅದಕ್ಕೋಸ್ಕರ ಈ ಸಂದೇಶವನ್ನು ಆಲೋಚನೆ ಮಾಡಿ ನೋಡ್ತಿದ್ದೇವೆ. ನಾವು ಈಸಿಯಾಗಿ ಅದನ್ನು ಸತ್ತಂಥವರು ಇವರು ಮೈ ಮೇಲೆ ಬಂದಿದ್ದಾರೆ ಅನ್ನುವಂತಹ ಕಾರಣದ ನಿಮಿತ್ತ ಅನ್ನುವಂತಹದನ್ನು ಸಾಕಷ್ಟು ನಿಮ್ಮ ಸುತ್ತಮುತ್ತ ಇರುವಂತಹ ಜನ ನಂಬುವುದರಿಂದ ಈ ಸಂದೇಶವನ್ನು ಆಲೋಚನೆ ಮಾಡಿ ನೋಡ್ತಿದ್ದೇವೆ. ಓಕೆ, ಹಾಗಾದರೆ ನೀವು ಹೇಳಿ, ಸತ್ತ ಮೇಲೆ ಏನಾಗತ್ತೆ ಅನ್ನುವಂತಹದ್ದನ್ನು ಯಾರು ಹೇಳಬೇಕು? ಸತ್ತ ಮೇಲೆ ಏನಾಗತ್ತೆ ಅನ್ನುವಂತಹದ್ದನ್ನು ಯಾರು ಹೇಳಬೇಕು? ಸತ್ತಿರೋರು ಹೇಳಬೇಕು. ಸತ್ತಿರೋರು ಯಾವತ್ತಾದರೂ ಬಂದು ನಿಮ್ಮ ಹತ್ರ ಮಾತಾಡಿದ್ದಾರೆ? ಇಲ್ಲ. ಹಾಗಾದರೆ ಯಾರು ಹೇಳಬೇಕು? ದೇವರು ಹೇಳಬೇಕು. ನಿಜಾನ? ಸತ್ತ ನಂತರ ಏನಾಗುತ್ತೆ ಅನ್ನುವಂತಹದ್ದನ್ನು ದೇವರು ಹೇಳಬೇಕು. ಯಾಕೆ ಸತ್ತ ನಂತರ ಏನಾಗುತ್ತೆ ಅಂತ ಹೇಳಿ ಅವ್ರಿಗೆ ಮಾತ್ರ ಹೇಳ್ಬೇಕು ಗೊತ್ತಿರುವಂತಹದ್ದು. ದೇವರನ್ನು ನಾವು ಆತ್ಮಗಳಿಗೆ ತಂದೆ ಅಂತ ಹೇಳಿ ಕರಿತೀವಿ. ನಿಜಾನ? ಏನಕ್ಕೆ ತಂದೆ ಅವರು? ಆತ್ಮಗಳಿಗೆ ತಂದೆ. ಆತ್ಮ ಅನ್ನುವಂತಹದ್ದು ವಿಭಜಿಸಿ ಪ್ರಪ್ರಥಮವಾಗಿ ಆದಾಮನಲ್ಲಿಟ್ಟಿದ್ದೇ ಅವರು. ಈ ಆತ್ಮ ಸತ್ತ ನಂತರ, ಮನುಷ್ಯನು ಮರಣದ ನಂತರ ಏನಾಗುತ್ತೆ ಅನ್ನುವಂತಹದ್ದು ಯಾರಿಗೆ ಮಾತ್ರ ಗೊತ್ತು? ದೇವರಿಗೆ ಮಾತ್ರ ಗೊತ್ತು. ಆ ಜಾಗದಲ್ಲಿ ನಾವು ನಿಂತ್ಕೊಂಡು ಹೇಳ್ತಿದ್ದೀವಿ ಅಂತ ಅಂದ್ಕೊಳ್ಳಿ, ಮನುಷ್ಯರಾಗಿ. ಸತ್ತ ಮೇಲೆ ಈ ಥರ ಮೈ ಮೇಲೆ ಬರ್ತಾರೆ, ಅವ್ರು ಇವ್ರ ಮೈ ಮೇಲೆ ಬರ್ತಾರೆ, ತಾತ ತಂದೆ ಮೈ ಮೇಲೆ, ತಂದೆ ಮಗನ ಮೈ ಮೇಲೆ ಅಂತ ನಾವು ಹೇಳ್ತಿದ್ವಿ ಅಂತ ಅಂದ್ಕೊಳ್ಳಿ. ಅದಷ್ಟಾಗಿ ಸರಿಯಾಗಿರೋದಿಲ್ಲ ಅಲ್ವಾ? ಗೊತ್ತಿರುವಂಥವ್ರು ಒಂದು ವಿಷಯದ ಬಗ್ಗೆ ಮಾತಾಡಬೇಕು. ನಾನು ಮ್ಯಾಥ್ಸ್ ಟೀಚರ್ ಅಂತ ಅಂದ್ಕೊಳ್ಳಿ, ಯಾವ ಸಬ್ಜೆಕ್ಟ್ ಮಾತ್ರ ಪಾಠ ಮಾಡಿದ್ರೆ ಚೆನ್ನಾಗಿರುತ್ತೆ? ಮ್ಯಾಥ್ಸೇ, ಹೌದಲ್ವಾ? ಸೈನ್ಸ್ ಪಾಠ ಮಾಡಲಿಕ್ಕೆ ಹೋದರೆ ವರ್ಕೌಟ್ ಆಗೋದಿಲ್ಲ. ನನಗೆ ಗೊತ್ತಿರುವಂತಹದ್ದು ಮ್ಯಾಥ್ಸ್, ನನ್ನ ಏರಿಯಾ ಆಫ್ ಸ್ಪೆಷಲೈಸೇಷನ್ ಇರುವಂತಹದ್ದು ಮ್ಯಾಥಮ್ಯಾಟಿಕ್ಸ್. ನಾನು ಸೈನ್ಸ್ ಪಾಠ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ? ನೀವು ಕಣ್ಣು ಡಾಕ್ಟರ್ ಹತ್ರ ಕಿಡ್ನಿ ಆಪ್ರೇಷನ್ ಮಾಡಿಸ್ತೀರಾ? ಆಪ್ಥಲ್ಮಾಲಜಿಸ್ಟ್, ಕಣ್ಣನ್ನು ನೋಡುವಂತಹ ಡಾಕ್ಟ್ರು, ಅವ್ರ ಹತ್ರ ನೆಫ್ರಾಲಜಿಯನ್ನು ಮಾಡಿಸ್ತೀರಾ? ಕಿಡ್ನಿ ನೋಡಿ ತೋರಿಸ್ತೀರಾ? ಸಮಸ್ಯೆ ಇದ್ದರೆ ತೋರಿಸೋದಿಲ್ಲ. ಕ್ಯಾನ್ಸರ್ ಬಂದಿದೆ ಅಂತ ಹೇಳಿದರೆ ಚಿಕ್ಕ ಮಕ್ಕಳನ್ನ ನೋಡ್ತಾರಲ್ವ, ಆ ಡಾಕ್ಟರ್ ಹತ್ರ ಹೋಗ್ತೀರಾ? ಇಲ್ಲ. ಯಾರು ಯಾವ ಮ್ಯಾಟರ್ಗೆ ಸ್ಪೆಷಲೈಸ್ಡ್ ಆಗಿದ್ದಾರೋ ಅವರ ಹತ್ರ ಹೋಗ್ತೀರಾ ನೀವು. ಯಾರಿಗೆ ಚೆನ್ನಾಗಿ ಗೊತ್ತೋ ಅವರು ಅದ್ರ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಈಗ ಈ ಸತ್ತ ನಂತರ ಏನಾಗುತ್ತೆ ಅನ್ನುವಂತಹದ್ದು ಎಲ್ಲರಿಗಿಂತ ಹೆಚ್ಚಾಗಿ ಯಾರಿಗೆ ಚೆನ್ನಾಗಿ ಗೊತ್ತು? ದೇವರಿಗೆ. ಯಾರು ಹೇಳಿದ್ರೆ ಚೆನ್ನಾಗಿರುತ್ತೆ? ದೇವರು ಹೇಳಿದ್ರೆ. ದೇವರು ಹೇಳಿರುವಂತಹದ್ದೇ ಅಲ್ವಾ ಬೈಬಲ್? ಓಕೆ, ಹಾಗಿದ್ರೆ ಮನುಷ್ಯರು ಇಲ್ಲಿರುವಂತಹ ಮಾತುಗಳನ್ನು ಬಿಟ್ಟು ಸಾಕಷ್ಟು ಬೇರೆ ಮಾತುಗಳನ್ನು ನಂಬಿರುವಂತಹದ್ದು ನೀವು ಪ್ರಪಂಚದಲ್ಲಿ ನೋಡ್ತಿದ್ದೀರಾ. ಪಕ್ಕದ ಮನೆಯವರು ಹೇಳಿದ್ರು, ನಮ್ಮ ಊರಲ್ಲಿ ಈ ಥರ ಒಬ್ಬರು ಹೇಳಿದ್ರು, ಅವ್ರ ಮೈ ಮೇಲೆ ಅವ್ರ ತಾತ ಬರ್ತಿದ್ರಂತೆ, ಅವ್ರ ಮೈ ಮೇಲೆ ಅವ್ರ ಅಪ್ಪ ಬರ್ತಿದ್ರಂತೆ, ಅವ್ರ ಚಿಕ್ಕಮ್ಮ ಬರ್ತಿದ್ರು, ಚಿಕ್ಕಪ್ಪ ಬರ್ತಿದ್ರು, ಕೆಲವು ಸಾರಿ ಅಜ್ಜಿ ತಾತಂದಿರು ಬರ್ತಾರೆ. ಮನುಷ್ಯರು ಹೇಳಿರುವಂತಹ ಮಾತುಗಳನ್ನು ಎಷ್ಟು ಚೆನ್ನಾಗಿ ಸೀರಿಯಸ್ ಆಗಿ ತಗೊಳ್ತಿದ್ದೀವಲ್ವಾ? ವಿಚಿತ್ರ ಏನು ಅಂದರೆ, ಇವ್ರಿಗೆ ಸತ್ತ ನಂತರ ಇವ್ರು ಯಾರು ನೋಡಿ ಬಂದಿರುವಂಥವ್ರಲ್ಲ, ಇವ್ರು ಯಾರು ಸತ್ತಿರುವಂಥವ್ರು ಮತ್ತೆ ಎದ್ದ ಮೇಲೆ ಅವರನ್ನು ಸ್ವಯಂಕೃತವಾಗಿ ಮಾತಾಡಿಸ್ಕೊಂಡು ಬಂದಿರುವಂಥವ್ರಲ್ಲ. ದೇವ್ರೇನು ಹೇಳ್ತಿದ್ದಾರೆ ಅದಕ್ಕೆ ಸತ್ಯವೇದದಲ್ಲಿ ನೋಡೋಣ ಒಂದ್ಸಾರಿ. ಈ ಸತ್ತ ನಂತರ ನಡೆಯುವಂತಹ ಈ ಘಟನೆಗಳ ಬಗ್ಗೆ ದೇವರೇನು ಹೇಳ್ತಿದ್ದಾರೆ? ಪ್ರಸಂಗಿ ಗ್ರಂಥ 10ನೇ ಅಧ್ಯಾಯ, ಪ್ರಸಂಗಿ ಗ್ರಂಥ 10ನೇ ಅಧ್ಯಾಯ 14ನೇ ವಚನ. ಮನುಷ್ಯನು ಮುಂದಿನದನ್ನು ತಿಳಿಯನು, ತಾನು ಕಾಲವಾದ ಮೇಲೆ ಹೀಗೆ ಆಗುವೆಂದು ಅವನು ಯಾರಿಂದ ತಿಳಿದುಕೊಂಡನು? ಅಜ್ಞಾನಿಯ ಮಾತುಗಳು ಬಹಳ. ಸಾಕು, ಏನರ್ಥ ಆಯಿತು? ದೇವರು ಇಲ್ಲಿ ಹೇಳ್ತಿದ್ದಾರೆ, ನಾವು ಇವಾಗವರೆಗೂ ಏನು ಮಾತಾಡ್ಕೊಂಡ್ವೋ
ನಮಗೆ ಗೊತ್ತಿಲ್ಲದೆ ಇರುವಂಥದ್ರ ಬಗ್ಗೆ ನಾವು ಮಾತಾಡಬಾರ್ದು ಅಂತ ಹೇಳಿ ಮಾತಾಡ್ಕೊಂಡಿದ್ದೀವಲ್ವ, ಅದನ್ನೇ ದೇವರು ಹೇಳ್ತಿದ್ದಾರೆ. ಮನುಷ್ಯನಿಗೇನು ಗೊತ್ತಿಲ್ಲ ಇಷ್ಟಕ್ಕೂ, ಮನುಷ್ಯನು ಮುಂದಿನದನ್ನು ತಿಳಿಯನು. ತಾನು ಕಾಲವಾದ ಮೇಲೆ ಹೀಗೆ ಆಗುವುದೆಂದು ಅವನು ಯಾರಿಂದ ತಿಳಿದುಕೊಂಡನು? ಅಜ್ಞಾನಿಯ ಮಾತುಗಳು ಬಹಳ. ಗೊತ್ತಿಲ್ಲದೆ ಇರುವಂಥ ಆಸ್ಪೆಕ್ಟ್ನ ಬಗ್ಗೆ ಮಾತಾಡಬೇಕಾದ್ರೆ ದೇವರು ಏನಂತ ವಾರ್ನ್ ಮಾಡ್ತಿದ್ದಾರೆ, ನಿಮಗೆ ಗೊತ್ತಿಲ್ಲದೆ ಇರುವಂತಹದ್ರ ಬಗ್ಗೆ ನೀವು ಮಾತಾಡಬೇಡಿ. ಏಕೆಂದರೆ ನಾವೆಲ್ಲರೂ ಆತ್ಮಗಳಲ್ಲ, ಈಗ ಪ್ರಸ್ತುತ ದೇಹದಲ್ಲಿದ್ದೇವೆ. ಮತ್ತು ಈ ಆತ್ಮ ಈ ದೇಹವನ್ನು ಬಿಟ್ಟು ಹೋದ ನಂತರ ಏನಾಗುತ್ತೆ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ ಅಲ್ವಾ. ಅದಕ್ಕೆ ದೇವರು ಹೇಳ್ತಿದ್ದಾರೆ, ನನಗೆ ಗೊತ್ತು, ನಾನು ಹೇಳ್ತಿದ್ದೀನಿ, ನೀವು ಕೇಳಿ ಅಂತ ಹೇಳ್ತಿದ್ದಾರೆ ಸತ್ಯವೇದದಲ್ಲಿ. ನಿಮಗೆ ಗೊತ್ತಾಗಬೇಕಂದ್ರೆ ಮಕ್ಕಳ, ನಾನು ಹೇಳಿರುವಂತಹದ್ದನ್ನು ನೀವು ಕೇಳಬೇಕು. ನಾನು ಬರ್ಸಿರುವಂತಹ ಮಾತನ್ನು ನೀವು ಓದಬೇಕು. ಊರವ್ರು ಹೇಳಿದ್ರು, ಇನ್ನೊಬ್ಬರು ಹೇಳಿದ್ರು, ಊರಲ್ಲೊಬ್ಬರು ಕಾಲ್ ಮಾಡಿ ಹೇಳಿದ್ರು, ಇವರು ನಮ್ಮ ತಾತನ ಹೆಸರು ನಮ್ಮ ಅಜ್ಜಿ ಹೆಸರೆಲ್ಲ ಹೇಳ್ತಾರೆ ಮೈ ಮೇಲೆ ಬಂದು. ಈ ರೀತಿಯಾಗಿರುವಂಥ ಮಾತುಗಳಿಗೆ ಕಿವಿ ಕೊಡಬೇಡಿ. ಅವರೂ ಸಹ ಸತ್ತ ಮೇಲೆ ಏನಾಗುತ್ತೆ ಅಂತ ನೋಡಿ ಬಂದಿಲ್ಲ ಅಂತಿದ್ದಾರೆ ದೇವರಲ್ಲಿ. ಹಾಗಾದರೆ ದೇವರನ್ನು ಕೇಳೋಣ ಡೈರೆಕ್ಟಾಗಿ, ಸತ್ತ ಮೇಲೆ ಏನಾಗತ್ತೆ? ಸತ್ತ ಮೇಲೆ ಏನಾಗತ್ತೆ? ಸತ್ತಿರುವಂಥವ್ರು ಮತ್ತೆ ಈ ಭೂಮಿಯ ಮೇಲೆ ಯಾರ ಮೈ ಮೇಲಾದರೂ ಬರ್ತಾರಾ ಅಂತ ಹೇಳಿ ದೇವರನ್ನ ಇನ್ನೊಂದು ಸಾರಿ ಕೇಳಿದ್ರೆ, ದೇವರೇ ಹೇಗೂ ನೀವು ನಿಮ್ಮನ್ನೇ ಕೇಳಿ ಬೇರೆ ಯಾರನ್ನು ಕೇಳಬಾರ್ದು ಈ ಪ್ರಪಂಚದಲ್ಲಿ ಅಂತ ಹೇಳಿದ್ರಲ್ವಾ, ಗೊತ್ತಿಲ್ಲದೆ ಇರುವಂತಹ ವಿಚಾರದ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿದ್ರಲ್ವಾ. ಹಾಗಾದರೆ ನಿಮ್ಮನ್ನೇ ಕೇಳ್ತಿದ್ದೀವಿ, ಹೇಳಿ ಸತ್ತ ನಂತರ ಏನಾಗತ್ತೆ? ಸತ್ತಿರುವಂತಹ ವ್ಯಕ್ತಿ ಮತ್ತೆ ಭೂಮಿಯ ಮೇಲೆ ಯಾರ ಮೈ ಮೇಲಾದರೂ ಬರ್ತಾನ ಅಂತ ಹೇಳಿ ಕೇಳಿದ್ರೆ, ಎಲ್ಲಿದೆ ಇದಕ್ಕೆ ವಚನ? ಯೋಬನ ಗ್ರಂಥ 21ನೇ ಅಧ್ಯಾಯ, ಯೋಬನ ಗ್ರಂಥ 21ನೇ ಅಧ್ಯಾಯ 13ನೇ ವಚನ. ಹೀಗೆ ತಮ್ಮ ದಿನಗಳನ್ನು ಸುಖವಾಗಿ ಕಳೆದು ಕ್ಷಣ ಮಾತ್ರದಲ್ಲಿ ಅನಾಯಾಸವಾಗಿ ಸಮಾಧಿಗೆ ಇಳಿಯುವರು. ಹೀಗೆ ತಮ್ಮ ದಿನಗಳನ್ನು ಸುಖವಾಗಿ ಕಳೆದು ಕ್ಷಣ ಮಾತ್ರದಲ್ಲಿ ಅನಾಯಾಸವಾಗಿ ಸಮಾಧಿಗೆ ಇಳಿಯುವರು. ಸಮಾಧಿಗೆ ಅನ್ನುವಂತಹ ಪದ ಕಾಣಿಸ್ತಾ ನಮಗೆ. ಈ ಒರಿಜಿನಲ್ ಟೆಕ್ಸ್ಟಲ್ಲಿ ಏನಿದೆ ಅಂತ ಹೇಳಿ ಯಾರಾದರೂ ಇಂಗ್ಲೀಷ್ ಬೈಬಲ್ ಇದೆಯಾ? ಇಂಗ್ಲೀಷ್ ಬೈಬಲ್ ಇದೆಯಾ? ತೆಲುಗುವಲ್ಲಿ ಏನಿದೆ ಹೋಗಲಿ, ಈ ವಚನವನ್ನು ಇಂಗ್ಲೀಷಲ್ಲಿ ಓದಿ, ಇಲ್ಲ ತೆಲುಗುವಲ್ಲಿ ಓದಿ, ಇಲ್ಲಾಂದ್ರೆ ಇಂಗ್ಲೀಷಲ್ಲಿ ಪ್ರೆಸೆಂಟ್ ಮಾಡಿ ಇದೇ ವಚನವನ್ನು. ದೇ ಗೋ ಡೌನ್ ಟು ಶೋಲ್. ಈ ಜಾಗ ಏನಿದೆ, ಹೆಲ್ ಅಂತಲೂ ಸಾಕಷ್ಟು ಟ್ರಾನ್ಸ್ಲೇಷನಲ್ಲಿ ನಮಗೆ ಕಾಣಿಸುತ್ತೆ. ಪಾತಾಳ, ಕೆಳಗಿರುವಂತಹ ಜಾಗ. ಪಾತಾಳ ಅಂತ ಯಾವುದನ್ನು ಹೇಳ್ತೀವಿ ಅಂತ ಹೇಳಿದ್ರೆ, ಭೂಮಿಗಿಂತ ಕೆಳಭಾಗದಲ್ಲಿ, ಭೂಮಂಡಲಕ್ಕಿಂತ ಕೆಳಭಾಗದಲ್ಲಿರುವಂತಹ ಜಾಗ ಹೆಲ್ ಅನ್ನುವಂತಹ ನಿಮಗೆ ಕಾಣಿಸುತ್ತೆ. ದೇವರು ಏನಂತಿದ್ದಾರೆ ಗೊತ್ತಾ? ಒಬ್ಬ ಮನುಷ್ಯ ಮರಣ ಹೊಂದಿದ ತಕ್ಷಣ ಕ್ಷಣ ಮಾತ್ರದಲ್ಲಿ ಎಲ್ಲಿಗೆ ಹೋಗ್ತಾನೆ? ಪಾತಾಳಕ್ಕೆ. ಭೂಮಿ ಮೇಲೆ ಇರ್ತಾನೆ ಅಂತ ಓದ್ಕೊಂಡ್ರೆ ನೀವು? ಭೂಮಿ ಮೇಲೆ ಇರ್ತಾನೆ ಅಂತ ಓದ್ಕೊಂಡ್ರೆ ನೀವು ಓದಂತಹ ವಚನದಲ್ಲಿ ಇಲ್ಲ. ನೀತಿವಂತರಾದ್ರು ಅನೀತಿವಂತರಾದ್ರು ಕೆಳಗಡೆನೆ ಹೋಗ್ಬೇಕಲ್ವಾ? ಈ ಪಾಠವನ್ನು ಸಾಕಷ್ಟು ಸರಿ ನಾವು ಕೇಳಿದ್ದೇವೆ. ಪಾತಾಳ ಅನ್ನುವಂತಹದ್ದು ಕೆಳಭಾಗ ಅನ್ನುವುದಕ್ಕಿರುವಂತಹ ಡೆಫಿನೇಷನ್, ಹೌದಾ? ಅನ್ನುವುದಕ್ಕಿರುವಂತಹ ವರ್ಡ್. ಪಾತಾಳ ಅಂದರೆ ಬರೀ ನರಕ ಮಾತ್ರ ಅಂತ ಅನ್ಕೋಬಾರ್ದು. ಪಾತಾಳ ಅಂದರೆ ಭೂಮಂಡಲಕ್ಕಿಂತ ಕೆಳಗಿರುವಂತಹ ಎಲ್ಲ ಪ್ರದೇಶವನ್ನು ನಾವು ಪಾತಾಳ ಅಂತ ಹೇಳಿ ಕರಿತೇವೆ. ಈ ಬೋರ್ ತೆಗೆಸ್ಬೇಕಾದ್ರೆ ಸಾಕಷ್ಟು ಜನ ಬಳಕೆ ಮಾಡ್ತಿರ್ತಾರೆ. ಪಾತಾಳದಡಿಗೆ ತೋಡಿದ್ರೂ ಸಹ ನೀರು ಬರ್ತಿಲ್ಲ ಅಂದರೆ ಕೆಳಭಾಗ ಅನ್ನುವಂಥದ್ದನ್ನು ನೀವು ಪಾತಾಳ ಅಂತ ಕರಿಬೋದು. ಅಲ್ಲಿ ಪರದೇಶಿನೋ ನರಕನೋ ಅದು ಬೇರೆ ವಿಚಾರ. ಆದರೆ ಸತ್ತಿದ ತಕ್ಷಣ ಎಲ್ಲರೂ ಎಲ್ಲಿಗೆ ಹೋಗ್ಬೇಕಂತೆ? ಕ್ಷಣ ಮಾತ್ರದಲ್ಲಿ ಪಾತಾಳಕ್ಕೆ. ಭೂಮಿ ಮೇಲೆ ಇರೋದಿಲ್ಲ ಅನ್ನುವಂಥದ್ದು ಸ್ಪಷ್ಟ ಆಯ್ತಾ ಈ ಮಾತಿನಿಂದ? ದೇವರು ಕ್ಲಿಯರಾಗಿ ಹೇಳಿದ್ದಾರೆ ಭೂಮಿ ಮೇಲೆ ಇರೋದಿಲ್ಲ ಅಂತ. ಆದರೂ ಯಾರೋ ಒಬ್ರು ಕಾಲ್ ಮಾಡ್ತಾರೆ ನಿಮಗೆ, ಬ್ರದರ್ ಈ ಥರ ನಮ್ಮ ಅಜ್ಜಿ ಬದುಕಿದ್ದಾರೆ, ನಮ್ಮ ಅಜ್ಜ ಮರಣಿಸಿದ್ದಾರೆ, ನಮ್ಮ ಅಜ್ಜಿಯ ಮೈ ಮೇಲೆ ಬರ್ತಾರೆ ಅಂತ ಕಾಲ್ ಮಾಡ್ತಾರೆ. ಹೌದಾ? ಇವಾಗ ಏನಂತೀರ ಹೇಳಿ? ದೇವರು ಹೇಳಿದ್ದಾರೆ ಬರೋದಿಲ್ಲ ಅಂತ ಹೇಳಿದ್ದಾರೆ, ನಿಮ್ಮ ಅಜ್ಜಿ ಹೇಳ್ತಿದ್ದಾರೆ ಬರ್ತಾರೆ ಅಂತ ಹೇಳ್ತಿದ್ದಾರೆ. ಯಾರ ಮಾತನ್ನು ನಂಬ್ತೀವಿ, ಯಾರ ಮಾತನ್ನು ಬಿಡ್ತೀವಿ? ನಿಜ ಹೇಳ, ನಾನು 90% ಜನ ಅಜ್ಜಿ ಮಾತನ್ನೇ ನಂಬುವಂತಹದ್ದು. ಹೌದಾ ಇಲ್ವಾ? ನಮ್ಮ ಅಜ್ಜಿನೇ ಹೇಳ್ತಿದ್ದಾರೆ ಅಂದರೆ ಅದು ಸತ್ಯವಾಗೇ ಇರಬೇಕು. ನಮ್ಮ ಅಜ್ಜ ನಿಜವಾಗ್ಲೂ ಬಂದಿದ್ರೇನೋ. ಇಷ್ಟಕ್ಕೂ ಅಜ್ಜಿಗೆ ಗೊತ್ತಿಲ್ಲದೆ ಇರುವಂಥ ಸೀಕ್ರೆಟ್ ಎಲ್ಲ ಅಜ್ಜಿ ಹೇಳ್ತಿರ್ತಾಳೆ. ನಮ್ಮ ಅಜ್ಜ ಬಂದಿಲ್ಲ ಅಂತ ಹೇಳಿದ್ರೆ ಈ ಸೀಕ್ರೆಟ್ ಎಲ್ಲ ಅಜ್ಜಿಗೆ ಯಾರು ಹೇಳಿತು? ಹಾಗಾದರೆ ಖಂಡಿತವಾಗ್ಲೂ ಅಜ್ಜ ಬಂದಿರಬೇಕು.
ಇದನ್ನು ಹೇಳುವಂತಹದ್ದು ದೇವರ ಮಾತಿಗಿಂತ ಹೆಚ್ಚಾಗಿ ಮನುಷ್ಯರ ಮಾತನ್ನು ನಂಬ್ತಿದ್ದೀವಿ. ದೇವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಸತ್ತಂಥವರು ಮತ್ತೆ ಈ ಭೂಮಿಯ ಮೇಲೆ ಬರೋದಿಲ್ಲ. ಇಷ್ಟಕ್ಕೂ ಸರಿ ಬ್ರದರ್ ಇದನ್ನು ನಂಬ್ತೀವಿ ಅನ್ನುವಂಥ ಕ್ರೈಸ್ತರು ಹೇಗಿದ್ದೀವಿ ಗೊತ್ತಾ ನಾವು? ಸರಿ ಬ್ರದರ್, ಸತ್ತಂಥವ್ರು ಮತ್ತೆ ಎದ್ದು ಬರೋದಿಲ್ಲ ಅನ್ನುವಂಥದ್ದನ್ನು ನಾವು ಗಾಢವಾಗಿ ನಂಬ್ತೀವಿ ಅನ್ನುವಂಥ ಕ್ರೈಸ್ತರು ಹೇಗಿದ್ದೀವಿ ಗೊತ್ತಾ? ಪಕ್ಕದ ಮನೇಲಿ ಯಾರಾದರೂ ಮರಣ ಹೊಂದಿದ್ರೆ ಒಂದು ವಾರ ಬಾಗಿಲು ತೆಗೆದು ಆಚೆ ಹೋಗೋದಿಲ್ಲ, ಹೌದಾ ಇಲ್ವಾ? ಆ ಬೀದಿಲಿ ಯಾರಾದರೂ ಮರಣ ಹೊಂದಿದ್ರೆ ಆ ಬೀದಿ ಕಡೆ ತಲೆ ಹಾಕೋದಿಲ್ಲ ಇನ್ನೊಂದು 10 ದಿನ 20 ದಿನ. ಬಾಗಿಲು ಹಾಕೊಂಡು ಮನೇಲಿರುವಂತಹದ್ದೇ. ಯಾಕೆ ನೀವು ಬಾಗಿಲು ಹಾಕೊಂಡ್ರೆ ಒಳಗಡೆ ಬರೋದಿಲ್ಲ? ಬರಬೇಕು ಅಂದರೆ ನಿಜವಾಗ್ಲೂ ಸತ್ತಿರುವಂಥವರು ಬರಲಿಕ್ಕಾಗತ್ತೆ ಅನ್ನುವಂತಹದ್ದು ಸತ್ಯ. ಆದರೆ ನೀವು ಬಾಗಿಲು ಹಾಕೊಂಡ್ರೆ ಬಾಗಿಲಿಂದ ನೀವು ಹಾಕಿರುವಂತಹ ಬಾಗಿಲು ಇದ್ರೂ ಪರವಾಗಿಲ್ಲ ಅಂತ ಹೇಳಿ ಒಳಗಡೆ ಬರಲಿಕ್ಕಾಗೋದಿಲ್ವಾ? ಆಗತ್ತಾ? ಹಳ್ಳಿ ಕಡೆ ಇವಾಗಲೂ ಬರೀತಾರೆ ಗೊತ್ತಾ, ನಾಳೆ ಬಾ ಅಂತ ಹೇಳಿ ಬರೀತಾರೆ ಬಾಗಿಲುಗಳ ಮೇಲೆ. ನೋಡಿದ್ದೀರಾ? ಕೇಳಿದ್ದೀರಾ? ನಾಳೆ ಬಾ ಅಂತ ಹೇಳಿ ಬರೀತಾರೆ ಬಾಗಿಲ ಮೇಲೆ. ಇವ್ರ ಅಸಂಪ್ಷನ್ ಏನು ಅಂದರೆ ದೆವ್ವ ಬರುತ್ತೆ, ದೆವ್ವ ಬಂದು ಇಷ್ಟಕ್ಕೂ ಆ ಮನೇಲಿ ಯಾರಾದರೂ ತೀರು ಹೋಗಿರುವಂಥವ್ರು ಇದ್ದರೆ, ಅವರೊಂದು ವೇಳೆ ಪ್ರೇತಗಳಾಗಿ ಸುತ್ತಿದ್ರೆ, ಅವರೊಂದು ವೇಳೆ ಬಂದರೆ ಆ ಬಾಗಿಲ ಮೇಲೆ ಬರೆದಿರುವಂತಹದನ್ನು ನೋಡುತ್ತೆ. ನಾಳೆ ಬಾ ಅಂತ ಬರ್ದಿದ್ಯಲ್ವಾ ಅಂತ ಹೇಳಿ ಮತ್ತೆ ನಾಳೆ ಬರುತ್ತೆ. ನಾಳೆ ಬಂತು ಮತ್ತೆ ಅದನ್ನೇ ನೋಡುತ್ತೆ, ನಾಳೆ ಬಾ ಅನ್ನುವಂತಹದನ್ನು. ಮತ್ತೆ ನಾಳೆ ಬರುತ್ತೆ. ಹೀಗೆ ಮಾಡಿದ್ರೆ ದೆವ್ವ ಯಾವಾಗಲೂ ಸಹ ನಮ್ಮ ಮನೆಗೆ ಬರೋದಿಲ್ಲ. ಕೆಲವೊಂದು ಸಾರಿ ಆ ಚಿಕ್ಕ ಮಕ್ಕಳು ಕೂರಿಸ್ಕೊಂಡು ಕತೆ ಹೇಳ್ತಿರ್ತಾರೆ ಪ್ರಿಯರೇ. ಅವ್ರು ಹೇಳ್ತಿರುವಂಥ ಕತೆ ಎಷ್ಟೋ ಪರವಾಗಿಲ್ಲ ಅನ್ಸುತ್ತೆ ಅದನ್ನೆಲ್ಲ ನೋಡಿದ್ರೆ. ನಿಜನಾ? ಹೋಗಲಿ, ಬರ್ತಾರೆ ಅಂತಲೇ ಅಂದ್ಕೊಳ್ಳೋಣ. ಸತ್ತಂಥವ್ರು ಮತ್ತೆ ಬರ್ತಾರೆ ಅಂತಲೇ ಸ್ವಲ್ಪ ಹೊತ್ತು ಅಂದ್ಕೊಳ್ಳೋಣ. ಏನಕ್ಕೋಸ್ಕರ ಬರ್ತಾರೆ ಹೇಳಿ? ಏನಕ್ಕೋಸ್ಕರ ಬರ್ತಾರೆ? ಏನಾದರೂ ಆಸೆ ಇದ್ದರೆ ತೀರಿಸ್ಕೊಳ್ಲಿಕ್ಕೆ, ಏನಾದರೂ ಕೋರಿಕೆಗಳು ಈಡೇರಿಲ್ಲ ಅಂತ ಹೇಳಿದ್ರೆ ಈಡೇರಿಸ್ಕೊಳ್ಲಿಕ್ಕೆ. ಒಂದು ವೇಳೆ ಕೋರಿಕೆಗಳಿದ್ದರೆ ಅದನ್ನು ಈಡೇರಿಸ್ಕೊಳ್ಳುವಂತಹ, ಒಂದು ವೇಳೆ ಕೋರಿಕೆಗಳು ತೀರಿಲ್ಲ, ಆ ವ್ಯಕ್ತಿ ಮರಣ ಹೊಂದಿದ್ರೆ ಮತ್ತೆ ಬರ್ತಾನೆ ಅನ್ನುವಂತಹದ್ದು ಸತ್ಯ. ಆದರೆ ಈ ಭೂಮಿಯ ಮೇಲೆ ಮನುಷ್ಯರಿಗಿಂತ ಜಾಸ್ತಿ ಸತ್ತಂತಹ ಪ್ರೇತಗಳೇ ಇರಬೇಕು. ನಿಜಾನ? ಒಬ್ಬರನ್ನ ತೋರಿಸಿ ನನಗೆ ಭೂಮಿ ಮೇಲೆ ಸಾಯುವುದಕ್ಕಿಂತ ಮುಂಚೆ ನನ್ನ ಎಲ್ಲ ಕೋರಿಕೆಗಳು ತೀರಿ ಹೊರಟೋಯ್ತು ಅಂತ ಹೇಳಿರುವಂಥವ್ರು, ಯೇಸು ಕ್ರಿಸ್ತರನ್ನ ಬಿಟ್ಟು. ಹೇಳಿ, ಯಾರಾದರೂ ಕಾಣಿಸ್ತಾರೆ ನಿಮಗೆ? ಭೂಮಿಯ ಮೇಲೆ ಒಬ್ಬ ಮನುಷ್ಯ ಸಾಯುವುದಕ್ಕಿಂತ ಮುಂಚೆ ನನ್ನ ಎಲ್ಲ ಕೋರಿಕೆಗಳು ತೀರಿ ಹೊರಟೋಯ್ತು ಅಂತ ಹೇಳಿ, ಅಂತ ಅಂದ್ಕೊಂಡು, ಅಂತ ನಂಬಿ, ಅನ್ನುವಂತಹದನ್ನು ವಿಶ್ವಾಸಿಸಿ, ಅನ್ನುವಂತಹದನ್ನೇ ಮನಸ್ಸಿಗೆ ತಗೊಂಡು ಕಣ್ಮುಚ್ಚುವಂಥವ್ರು ಒಬ್ಬರು ಸಿಗ್ತಾರೆ ನಿಮಗೆ? ಎಲ್ಲರೂ ಸಹ ಒಂದಲ್ಲ ಒಂದು ಕೋರಿಕೆ ಈಡೇರದೆ ಕಣ್ಮುಚ್ಚುವಂಥವರೇ ಅಲ್ವಾ ಭೂಮಿಯ ಮೇಲೆ? ಎಲ್ಲ ಮನುಷ್ಯರು ಒಂದಲ್ಲ ಒಂದು ಕೋರಿಕೆ, ಒಂದಲ್ಲ ಒಂದು ವಿಚಾರ, ಒಂದಲ್ಲ ಒಂದು ಕೆಲಸ ಅವ್ರು ಅಂದ್ಕೊಂಡಿರುವಂತಹದ್ದು ಈಡೇರದೆ ಕಣ್ಮುಚ್ಚುವಂಥವರೇ ಅಲ್ವಾ ಭೂಮಿಯ ಮೇಲೆ? ಮತ್ತು ಅವರೆಲ್ಲ ಬರಬೇಕಲ್ವಾ? ಬರಬೇಕಾ ಬೇಡವಾ? ಬರಬೇಕಲ್ವಾ? ಸತ್ತಂಥವರು ಕೋರಿಕೆಗಳು ತೀರದೆ ಮರಣ ಹೊಂದಿದ್ರೆ ಬರ್ತಾರೆ ಅನ್ನುವಂತಹ ಸತ್ಯ ಆದರೆ ಇವರೆಲ್ಲ ಬರಬೇಕಲ್ವಾ? ಕೋರಿಕೆಗಳು ಯಾರಿಗೂ ತೀರಿಲ್ವೇ? ಸಾಕಷ್ಟು ಜನ ಪ್ರಪಂಚದಲ್ಲಿ ಎಲ್ಲರಿಗೂ ಒಂದಲ್ಲ ಒಂದು ಕೋರಿಕೆ ಇರುತ್ತೆ. ನಿಜ ಆಗಿದ್ರೆ, ಸತ್ತಂಥವ್ರು ಬರುವಂತಹದ್ದು ನಿಜ ಆಗಿದ್ರೆ, ಕೋರಿಕೆಗಳು ತೀರದೇ ಇರುವಂಥವ್ರು ಭೂಮಿಯ ಮೇಲೆ ಬರೋ ಹಂಗಿದ್ದಿದ್ರೆ ಎಲ್ಲರೂ ಮತ್ತೆ ಬರಬೇಕಲ್ವಾ? ಬರ್ತಿದ್ದಾರಾ? ಇಲ್ಲ. ಹೋಗಲಿ, ಒಂದು ಸ್ತ್ರೀಯ ಬಗ್ಗೆ ಯೋಚನೆ ಮಾಡಿ ನೋಡೋಣ, ಆಮೇಲೆ ಪುರುಷರ ಬಗ್ಗೆ ಯೋಚನೆ ಮಾಡಿ ನೋಡೋಣ. ಒಂದು ಸ್ತ್ರೀಗೆ ಇರುವಂತಹ ಕೋರಿಕೆಗಳು ಏನು ಅಂತ ನೀವು ಹೇಳಿ. ಕೋರಿಕೆಗಳು, ಒಂದು ಸ್ತ್ರೀಗೆ, ಒಬ್ಬ ಸ್ತ್ರೀಗೆ, ಆ ಸ್ತ್ರೀ ಮರಣ ಹೊಂದುತ್ತಾಳೆ ಇನ್ನೊಂದು ಸ್ವಲ್ಪ ದಿನ. ಈಗ ಆ ಸ್ತ್ರೀಗೆ ಇರುವಂಥ ಆಸೆ, ಕೋರಿಕೆ ಏನು? ಚಿಕ್ಕದಾಗಾದ್ರೂ ಆಸೆ ಇರುತ್ತಲ್ವ, ಬಡವರಾಗಿದ್ರು ಸಹ. ಹೇಳಿ, ಏನು ಆಸೆ ಇರುತ್ತೆ? ಸೀರೆ, ಸೀರೆ ಬೇರೆ ಬೇರೆ ಕಲರು, ರೇಷ್ಮೆ ಸೀರೆ, ಮೈಸೂರು ಸಿಲ್ಕು, ಹೌದಾ, ಕಾಂಚೀಪುರಂ, ಈ ಆಸೆಗಳಿರುತ್ತಾ ಸೀರೆ ಬಗ್ಗೆ? ಓಕೆ, ನೆಕ್ಸ್ಟ್. ಆಮೇಲೆ ಇಷ್ಟಕ್ಕೂ ಈ ಕಲರ್ ಸೀರೆಯನ್ನು ಉಟ್ಕೋಬೇಕು, ರೇಷ್ಮೆ ಸೀರೆ ಉಟ್ಕೋಬೇಕು, 25,000 ರೂಪಾಯಿ 50,000 ರೂಪಾಯಿ ಬೆಲೆ ಬಾಳುವಂಥ ಸೀರೆಗಳನ್ನು ಉಟ್ಕೋಬೇಕು ಅನ್ನುವಂಥ ಆಸೆ ಇರುವಂಥ ಈ ಸ್ತ್ರೀ ಮರಣ ಹೊಂದಿದ್ಲು ಅಂತ ಅಂದ್ಕೊಳ್ಳಿ. ಮತ್ತೆ ಸತ್ತಂಥವ್ರು ಮತ್ತೆ ಆ ಸ್ತ್ರೀ ಇನ್ನೊಬ್ಬರ ಮೈ ಮೇಲೆ ಬಂದಿದ್ದಾರೆ, ಅಥವಾ ಆ ಸ್ತ್ರೀ ಮತ್ತೆ ದೆವ್ವವಾಗಿ ಬಂದಿದ್ದಾಳೆ ಅಂತ ಹೇಳಿದಾಗ ಹೆಂಗೆ ತೋರಿಸ್ತಾರೆ ಗೊತ್ತಾ ಆ ಸ್ತ್ರೀಯನ್ನು? ವೈಟ್ ಸ್ಯಾರಿ. ಇಷ್ಟಕ್ಕೂ ಬದುಕಿರ್ಬೇಕಾದ್ರೆ ಆ ಸ್ತ್ರೀಗಿದ್ದಂಥ ಆಸೆ ಏನು? ರೇಷ್ಮೆ ಸೀರೆ ಉಟ್ಕೋಬೇಕು ಅಂತ, ಬಣ್ಣದ ಸ್ಯಾರಿ ಉಟ್ಕೋಬೇಕು ಅಂತ. ಆದರೆ ಮತ್ತೆ ಆ ಸ್ತ್ರೀ ಎದ್ದು ಬಂದಾಗ ಹೆಂಗೆ ಬಂದಿರ್ತಾಳೆ? ವೈಟ್ ಸ್ಯಾರಿ. ನೀವೇ ಹೇಳಿದ್ರಿ ಕೋರಿಕೆಗಳನ್ನು ತೀರಿಸ್ಕೊಳ್ಳಿಕ್ಕೆ ಬರ್ತಾರೆ ಅಂತ, ಹೌದಾ ಇಲ್ವಾ? ನಿಜನಾ? ನಿಜನಾ ನಡೆಯುವಂತಹದ್ದು?
ನಿಜವಾಗ್ಲೂ ಸೀರೆ ತನಗೆ ಇಷ್ಟ ಇರುವಂತಹದ್ದು ಸೀರೆ, ಜೀವನದಲ್ಲಿ ಒಂದೂ ಸಹ 5,000 ರೂಪಾಯಿಗಿಂತ ಜಾಸ್ತಿ ಇರುವಂತಹ ಬೆಲೆ ಬಾಳುವಂತಹ ಸೀರೆಯನ್ನು ಕೊಂಡ್ಕೊಡ್ಲಿಕ್ಕಾಗಿಲ್ಲ ಅಂದರೆ ಈ ಸ್ತ್ರೀ ತಾನಿರುವಂತಹ ಮನೆಗೆ ಬರಬೇಕಾಗಿಲ್ಲ. ಎಲ್ಲಿಗೆ ಹೋಗಬೇಕು? ಎಲ್ಲಿಗೆ ಹೋಗಬೇಕು? ಮೈಸೂರು ಸಿಲ್ಕ್ ಆಫೀಸಲ್ಲಿ ಇರಬೇಕು. ಯಾವತ್ತಾದರೂ ನೀವು ಆರ್ಟಿಕಲನ್ನು ನೋಡಿದ್ದೀರಾ? ನೀವು ನೋಡಿದ್ದೀರಾ ಆರ್ಟಿಕಲ್ ನ್ಯೂಸಲ್ಲಿ ಯಾವತ್ತಾದರೂ ಬಂದಿತ್ತ? ಮೈಸೂರು ಸಿಲ್ಕ್ ಫ್ಯಾಕ್ಟ್ರಿಯಲ್ಲಿ ಇಷ್ಟು ಸೀರೆಗಳು ಕಳ್ಳತನ. ನೋಡಿದ್ದೀರಾ? ಕಳ್ಳತನ ಮಾಡಿದ್ರು ಕ್ಯಾಮ್ರಾದಲ್ಲಿ ಕಾಣಿಸ್ತಿರ್ತಾರೆ ಮನುಷ್ಯರು. ಆದರೆ ಈ ಆತ್ಮ ಒಂದು ವೇಳೆ ಮತ್ತೆ ಬಂದರೆ ಕೋರಿಕೆಯನ್ನು ತೀರಿಸ್ಕೊಳ್ಲಿಕ್ಕೆ, ಅದಕ್ಕಿರುವಂಥ ಅಡ್ವಾಂಟೇಜ್ ಏನಂದರೆ ಆ ಕ್ಯಾಮ್ರಾದಲ್ಲೂ ಕಾಣಿಸೋದಿಲ್ಲ, ಸೀರೆ ಮಾತ್ರ ಹಾಗೆ ಹೊರಗಡೆ ಬರ್ತಿರತ್ತೆ. ನೋಡಿದ್ದೀರಾ ನೀವು ಇದನ್ನು? ಯಾವತ್ತಾದರೂ ನಡೆದಿದೆಯಾ? ನ್ಯೂಸಲ್ಲಿ ಬಂದಿದೆಯಾ? ಇಲ್ಲ. ಆದರೆ ನಾವು ಮಾತ್ರ ಹೇಳುವಂತಹದ್ದು, ಕೋರಿಕೆಗಳು ತೀರದೆ ಸತ್ತು ಹೋದರೆ ಮತ್ತೆ ಬರ್ತಾರೆ. ಸೀರೆ ಆಗೋಯ್ತು, ಇನ್ನ ಏನು ಆಸೆ? ಚಿನ್ನ. ಯಾವತ್ತಿಗಾದರೂ ಒಂದು ಚಿಕ್ಕದಾಗಿ ಅಟ್ಲೀಸ್ಟ್ ಒಂದು 100 ಗ್ರಾಮ್ ಚಿನ್ನ ಅಲ್ಲದೆ ಇದ್ದರೂ ಸಹ ಇವಾಗಿರುವಂತಹ ಬೆಲೆಗೆ ಚಿಕ್ಕದಾಗಿ ಒಂದು 5 ಗ್ರಾಮು 3 ಗ್ರಾಮು ಬರೀ ಆ ಚೈನ್ ಮಾತ್ರ ಗೋಲ್ಡ್ ಕೋಟಿಂಗ್ ಇದ್ದರೆ ಸಾಕು, ಆ ಚೈನನ್ನಾದರೂ ಹಾಕೋಬೇಕು ಒಂದು ಸರಿ ಆದರೂ ಜೀವನದಲ್ಲಿ ಅಂತ ಸಾಕಷ್ಟು ಜನ ಸ್ತ್ರೀಯರು ಅಂದ್ಕೊಂಡಿರ್ತಾರೆ. ನಿಜಾನ? ಬಡ ಕುಟುಂಬದಲ್ಲಿರುವಂಥವ್ರಿಗೆ ಬಡ ಕುಟುಂಬದಲ್ಲಿದ್ದಾರೆ ಒಬ್ಬ ಸ್ತ್ರೀ ಅಂತ ಹೇಳಿದ್ರೆ ಎಲ್ಲವೂ ಇರೋದಿಲ್ಲ ಅವ್ರ ಹತ್ರ. ಅವ್ರಿಗಿರುವಂಥ ಆಸೆ ಎಲ್ಲ ಏನು? ಯಾವತ್ತಿಗಾದರೂ ಅಟ್ಲೀಸ್ಟ್ ಆ ಕೋಟಿಂಗ್ ಇರುವಂಥ ಒಂದೇ ಒಂದು ಚಿಕ್ಕ ಚೈನನ್ನು, ಸಣ್ಣಗಿರುವಂತಹ ಚೈನನ್ನು ಆದರೂ ಗೋಲ್ಡ್ದು ಮಾಡಿಸಿ ಹಾಕಿಸ್ಕೋಬೇಕು. ಕೊನೆಯವರೆಗೂ ಅದು ಈಡೇರೋದೇ ಇಲ್ಲ ತುಂಬ ಜನರ ಫ್ಯಾಮಿಲಿಯಲ್ಲಿ. ಕಣ್ಣು ಮುಚ್ತಾಳೆ. ಮತ್ತೆ ಈ ಸ್ತ್ರೀ ಬಂದರೆ ಎಲ್ಲಿಗೆ ಹೋಗ್ಬೇಕು? ಅದೇ ಮನೆಗೆ ಬರಬೇಕಾ? ಲಲಿತಾ ಜ್ಯುವೆಲ್ರೀಸ್ಗೆ ಹೋಗ್ಬೇಕಾ? ಕಲ್ಯಾಣ್ ಜ್ಯುವೆಲ್ರಿಗೆ ಹೋಗ್ಬೇಕಾ? ಎಲ್ಲಿಗೆ ಹೋಗಬೇಕು? ಭೀಮಾ ಜ್ಯುವೆಲ್ರಿಗೆ ಹೋಗ್ಬೇಕಾ? ಅದೇ ಮನೆಗೆ ಬರ್ತಾರೆ. ಯಾಕೋ ಗೊತ್ತಿಲ್ಲ. ಈಗಾಗಲೇ ಯಾವ ಮನೆಯಲ್ಲಿದ್ದೂ ತನ್ನ ಕೋರಿಕೆ ಈಡೇರಿಲ್ವೋ, ಯಾವ ಗಂಡ ತನಗೆ ಚೈನ್ ಕೊಡಿಸ್ಲಿಲ್ವೋ ಇಷ್ಟು ದಿನ, ಯಾವ ಮಕ್ಕಳು ತನಗೆ ಚೈನ್ ಕೊಡಿಸ್ಲಿಲ್ವೋ, ಮತ್ತೆ ಅದೇ ಮನೆಗೆ ಬರುವಂಥ ಕರ್ಮ ಏನಕ್ಕೋಸ್ಕರ ಹೇಳಿ? ಮತ್ತೆ ಬಂದರೆ ಅವ್ರು ಕೊಡಿಸ್ತಾರ? ಕೊಡಿಸೋದಿಲ್ಲ. ಎಲ್ಲಿಗೆ ಹೋಗ್ಬೋದು ಈಗ? CCTV ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗೋದಿಲ್ಲ. ಯಾವ ಜ್ಯುವೆಲ್ರಿ ಶಾಪಲ್ಲಿ ಲೂಟಿ ಹೊಡೆದ್ರೂ ಸಹ ಎಷ್ಟು ದೊಡ್ಡ ಚೈನನ್ನು ಬೇಕಾದರೂ ತೊಗೋಬೋದು. KG ಗಟ್ಟಲೆ ಚಿನ್ನವನ್ನು ತೊಗೋಬೋದು. ಒಂದೊಂದು ದಿನ ಒಂದೊಂದು ವೆರೈಟಿ ಹಾಕ್ಕೋಬೋದು. ಕೇಳಿದ್ದೀರಾ ಇದನ್ನಾದರೂ? ಚಿನ್ನದ ಅಂಗಡಿ ಲೂಟಿ ದರೋಡೆಕೋರರಿಂದಲ್ಲ. ಯಾರು ಬಂದಿದ್ರು? ದೆವ್ವ. ಕೇಳಿದ್ದೀರಾ? ಇಲ್ಲ. ಒಂದ್ಸರಿ ಈ ಸಂದೇಶವನ್ನು, ಈ ಎಕ್ಸಾಂಪಲ್ಸನ್ನು ಏನಕ್ಕೋಸ್ಕರ ಹೇಳ್ತಿದ್ದೀನಿ ಅಂದರೆ, ಯೋಚನೆ ಮಾಡಬೇಕು ನಾವು. ನಮ್ಮ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ನಾವು ಯೋಚನೆ ಮಾಡೋದಿಲ್ಲ. ಯಾರಾದರೂ ಹೇಳಿದ ತಕ್ಷಣ ಸತ್ತಂಥವ್ರು ಮತ್ತೆ ಬಂದರು. ಏನಕ್ಕೋಸ್ಕರ ಬಂದರು? ಕೋರಿಕೆಗಳು ತೀರಿಲ್ಲ, ಆಸೆಗಳಿದೆ, ಹಾಗೆ ಉಳಿದೋಗಿದೆ ಅಂದಿದ ತಕ್ಷಣ ನಂಬುತ್ತೀವಿ. ಅದು ಈ ವಿಚಿತ್ರವಾಗಿರುವಂಥ ಕಾಯಿಲೆ. ಸತ್ತಂಥವ್ರು ಮತ್ತೆ ಬಂದರು, ದೆವ್ವ ಬಂತು, ಇನ್ನೊಂದು ಬಂತು. ಈ ಕಾಯಿಲೆಗಳು ಎಲ್ಲಿ ಪಾಪ ಹಳ್ಳಿಗಳ ಕಡೆ ಚಿಕ್ಕದಾಗಿ ಒಂದು ಮನೆ ಕಟ್ಕೊಂಡು ಎಲ್ಲೋ ಕಷ್ಟದಲ್ಲಿರ್ತಾರಲ್ವ, ಇವ್ರಿಗೆ ಕಾಡ್ತಿರತ್ತೆ. ಯಾಕೆ ಸಿಟಿಗಳ ಕಡೆ ಬರೋದಿಲ್ವಾ? ಓದಿರೋರ್ಗೆ ಹಿಡಿಯೋದಿಲ್ವಾ? ಓದಿರೋರ್ಗೇನು ಕೋರಿಕೆ ಇರೋದಿಲ್ವಾ? ಕಾರಣ ಏನು ಅಂದರೆ ಇಷ್ಟೇ, ಇವ್ರು ಎಲ್ಲವನ್ನೂ ನಂಬೋದಿಲ್ಲ, ಅವ್ರು ಎಲ್ಲವನ್ನೂ ನಂಬುತ್ತಾರೆ. ಯಾರಾದರೂ ಹೇಳಿದ್ರೆ ಈ ಥರ ನಮ್ಮ ತಾತ ಅಜ್ಜಿ ಮೈ ಮೇಲೆ ಬಂದಿದ್ದರು ಅಂದರೆ ನಂಬ್ತಾರೆ. ನಮ್ಮ ಅಜ್ಜಿಯವರ ಮಗಳ ಮೇಲೆ ಮೈ ಮೇಲೆ ಬಂದಿದ್ರು, ನಂಬುತ್ತಾರೆ. ಅದೇ ವ್ಯತ್ಯಾಸ ಅಲ್ವಾ? ಅದು ನಮ್ಗೆ ಯಾವಾಗ ಅರ್ಥ ಆಗುತ್ತೆ ಇಷ್ಟಕ್ಕೂ? ಇದಿಷ್ಟು ಸ್ತ್ರೀಯ ವಿಚಾರ. ಇನ್ನು ಪುರುಷರ ವಿಚಾರ. ನಿಮಗೇನೇನು ಕೋರಿಕೆಗಳು ಹೇಳಿ? ಚೆನ್ನಾಗಿರುವಂತಹ ಚಿಕನ್ ಸಾರು ಮಾಡಿ ಅಥವಾ ಬಿರಿಯಾನಿ ನೀಟಾಗಿ ತಿನ್ಬೇಕು ಅಚ್ಚುಕಟ್ಟಾಗಿ ಕೂತ್ಕೊಂಡು. ಅದು ನಿಮ್ಮ ಆಸೆಗಳು. ಇಷ್ಟಕ್ಕೂ ಇದನ್ನೂ ಸಹ ನಾವು ಸಾಕಷ್ಟು ಸರಿ ಕೇಳಿದ್ದೀವಲ್ವಾ? ಒಬ್ಬರ ಮೈ ಮೇಲೆ ಇನ್ನೊಬ್ಬರು ಬಂದು, ಈಗಾಗಲೇ ಮರಣ ಹೊಂದಿರುವಂಥವ್ರು ಬಂದು, ನನಗೇನು ಮಾಡಿಡಬೇಕು? ಚಿಕನ್ ಸಾರು ಮುದ್ದೆ ಅಥವಾ ಬಿರಿಯಾನಿ ಮಾಡಿಡಬೇಕು. ಇದನ್ನು ಕೇಳಕ್ಕೆ ಬರ್ತಾರೆ ಸತ್ತಂಥವರು. ಒಂದು ವೇಳೆ ಈ ಬಿರಿಯಾನಿ ಇಷ್ಟ ಆಗಿತ್ತು ಅಂತ ಅಂದ್ಕೊಳ್ಳಿ ಸತ್ತಂಥವರಿಗೆ. ಎಲ್ಲಿಗೆ ಹೋಗ್ತಾರೆ ಅವ್ರು? ಬಿರಿಯಾನಿ ಇಷ್ಟ ಆಗಿದ್ರೆ ಎಲ್ಲಿಗೆ ಹೋಗ್ತಾರೆ? ಒಂದು ದೊಡ್ಡ ಹೋಟ್ಲಿಗೆ ಹೋಗೋದಿಲ್ಲ ಅವರು, ಹೌದಾ? ಅಶೋಕ ಹೋಟ್ಲಿಗೋ ಲೀಲಾ ಪ್ಯಾಲೇಸ್ಗೋ ಎಲ್ಲಾದರೂ ಹೋಗಿ ನೀಟಾಗಿ ಅಲ್ಲೆಲ್ಲ ರೆಡಿ ಮಾಡಿ ಇಟ್ಟಿದ್ರೆ ಭಟ್ರು, ಆಟೋಮ್ಯಾಟಿಕ್ಕಾಗಿ ಎಲ್ಲ ತೆಗೆದು ಹಾಕ್ಕೊಂಡು ತಿಂದ್ಬಿಟ್ಟು ಹೋಗೋದಿಲ್ಲ ಅವರು. ನಿಮ್ಮ ಮನೆಗೆ ಬರಬೇಕಾ ಮತ್ತೆ? ಇಲ್ಲ ಅಲ್ವಾ? ಯಾರೋ ಒಬ್ಬ ಯವ್ವನಸ್ಥ ಕಾರ್ ತೊಗೋಬೇಕು ಅಂತ ಜೀವನ ಪೂರ್ತಿ ಕನಸಿತ್ತು, ಅದು ನೆರವೇರೇ ಇಲ್ಲ. ಈ ಕಣ್ಣು ಮುಚ್ಚಿಬಿಟ್ಟಿದ್ದಾನೆ. ಮತ್ತೆ ಬಂದು, ಮತ್ತೆ ಸತ್ತ ನಂತರ ಬಂದು, ಈಗ ರಸ್ತೆ ನಿಲ್ಲಿಸಿರುವಂಥ ಕಾರ್ಗಳೆಲ್ಲ ಏನಾಗಬೇಕು? ಆಟೋಮ್ಯಾಟಿಕ್ಕಾಗಿ ಡೋರ್ ಓಪನ್ ಆಗಬೇಕು, ಆಟೋಮ್ಯಾಟಿಕ್ಕಾಗಿ ಸ್ಟೇರಿಂಗ್ ತಿರುಗಬೇಕು, ಆಟೋಮ್ಯಾಟಿಕ್ಕಾಗಿ ಹೋಗ್ತಾ ಇರಬೇಕು. ಕಾಣಿಸುತ್ತಾ ನಿಮಗೆ? ಯಾರಾದರೂ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಪೊಲೀಸ್ ಸ್ಟೇಷನಲ್ಲಿ? ಈ ಥರ ಆಟೋಮ್ಯಾಟಿಕ್ಕಾಗಿ ಒಂದಿನ ನನ್ನ ಕಾರ್ ಡೋರ್ ಓಪನ್ ಆಯಿತು, ಆಟೋಮ್ಯಾಟಿಕ್ಕಾಗಿ ಕ್ಲೋಸ್ ಆಯಿತು, ಆಮೇಲೆ ಹಾಗೆ ಸ್ಟೇರಿಂಗ್ ಎಲ್ಲ ಟರ್ನ್ ಆಗಿ ಗಾಡಿ ಸ್ಟಾರ್ಟ್ ಆಗಿ ಹೋಗ್ತಾ ಇತ್ತು. ಕೇಳಿದ್ದೀರಾ ನೀವು? ಹೋಗಲಿ, ನಿಮ್ಮ ಕಾರ್ಗೆ ಏನಾದರೂ ಆ ಥರ ಆಗಿತ್ತಾ? ಇಲ್ಲ ಅಲ್ವಾ?
ಬೈಕ್ ಇಷ್ಟ ಆಯಿತು, ಸಿಕ್ಕಿಲ್ಲ, ಮರಣ ಹೊಂದದ. ಈಗ ರಸ್ತೆಯಲ್ಲಿರುವಂತಹ ಬೈಕ್ಗಳೆಲ್ಲ ಏನಾಗ್ತಿರ್ಬೇಕು, ಅದಷ್ಟು ಕದೆ ಹೋಗ್ತಾ ಇರಬೇಕು. ಯಾಕಂದರೆ ಎಷ್ಟು ಜನ ಈ ಥರ ಆಸೆ ಇಟ್ಕೊಂಡು ಕಣ್ಮುಚ್ಚಿರ್ತಾರೆ. ಎಷ್ಟು ಜನ KTM ಬೇಕು, ಎಷ್ಟು ಜನ ಇನ್ನೊಂದು ಬೈಕ್ ಬೇಕು, ಹಾರ್ಲಿ ಡೇವಿಡ್ಸನ್ ಬೈಕ್ ಬೇಕು ಅಂತ ಕಣ್ಮುಚ್ಕೊಂಡಿರ್ತಾರೆ. ಅವರೆಲ್ಲ ಬಂದು ಏನಾಗಬೇಕು, ಶೋರೂಮ್ಗಳನ್ನೆಲ್ಲ ಹೊಡೆದು ಕಾರ್ಗಳನ್ನು, ಬೈಕ್ಗಳನ್ನು, ಚಿನ್ನವನ್ನೆಲ್ಲ ಹೊರಗಡೆ ತೊಗೊಂಡು ಹೋಗ್ತಿರ್ಬೇಕು ಕಳ್ಳತನ ಮಾಡಿ. ನಡೀತಿದ್ಯಾ? ನಡೀತಿಲ್ಲ. ಅದಕ್ಕೆ ದೇವರು ಮುಂಚಿತವಾಗಿ ಹೇಳಿದ್ದಾರೆ, ಸತ್ತಂಥವರು ಕ್ಷಣ ಮಾತ್ರದೊಳಗೆ ಪಾತಾಳಕ್ಕೆ ಇಳಿದು ಹೋಗ್ತಾರೆ. ಅವ್ರ ಮಾತನ್ನಲ್ವ ನಾವು ನಂಬಬೇಕು. ಯಾರೋ ಏನೋ ಹೇಳಿದ್ರು, ಪಕ್ಕದ ಮನೆ. ಇಷ್ಟಕ್ಕೂ ಇಲ್ಲಿ ಇನ್ನೊಂದು ವಿಚಿತ್ರವಾಗಿರುವಂಥ ಸಂಗತಿ ಏನು ಅಂದರೆ, ಇಲ್ಲಿ 90% ವಿಚಾರಗಳು ಯಾರೋ ಇನ್ನೊಬ್ಬರು ಹೇಳಿರುವಂತಹದ್ದೇ. ಇನ್ನು 10% ಜನ ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು, ಏನೋ ಊಹಾಪೋಹವಾಗಿ ಅದನ್ನು ತಪ್ಪಾಗಿ ತಿಳ್ಕೊಂಡು. ಆದರೆ 90% ಈ ಮಾಹಿತಿಗಳೆಲ್ಲ ಏನಿದೆ ಅದನ್ನು ಇನ್ನೊಬ್ಬರಿಗೆ ಹೇಳಿ, ಅವರು ಇನ್ನೊಬ್ರಿಗೆ ಹೇಳಿ ಈ ರೀತಿ ಸ್ಪ್ರೆಡ್ ಆಗಿರುವಂತಹದ್ದೇ. ನಿಜನಾ ಅಲ್ವಾ? ನಿಜನಾ? ಪ್ರಪ್ರಥಮವಾಗಿ ಕ್ರೈಸ್ತರು ಮೂವಿಗಳನ್ನು ನೋಡುವಂಥದ್ದು ಏನಕ್ಕೋಸ್ಕರ ಬಿಡಬೇಕಂದ್ರೆ ಈ ಕಾರಣಕ್ಕೋಸ್ಕರನೇ. ಚಂದ್ರಮುಖಿ, ನಾಗವಲ್ಲಿ, ಯಾರ್ಯವರೆಲ್ಲ ಮರಣಿಸಿರುವಂಥವರು ಇನ್ನೊಬ್ಬರ ಮೇಲೆ ಬರುವಂತಹ ಮೂವಿಗಳು ಇವೆಲ್ಲ ನಾ ಹೇಳಿದ್ದು ಅಲ್ವಾ? ಇದನ್ನು ನೋಡಿ ಮಲ್ಕೊಂಡ್ರು ಅಂತ ಅಂದ್ಕೊಳ್ಳಿ, ಅವ್ರಿಗೆ ಸತ್ಯವೇದದಲ್ಲಿರುವಂತಹ ಮಾತು ಏನೂ ಯಾವ ನೆನಪಿಗೂ ಬರ್ತಿರೋದಿಲ್ಲ. ಅವ್ರಿಗೆ ನೆನಪಿರುವಂತಹದ್ದೆಲ್ಲ ಆ ಮೂವಿಯಲ್ಲಿ ಆ ವಿಜುವಲ್ ಎಫೆಕ್ಟ್ಸು, ಆ ವಾಲ್ಯೂಮ್ಗಳು, ಇದು ಮಾತ್ರ ನೆನಪಿರುತ್ತೆ. ಅವ್ರು ನಂಬಬಾರ್ದು, ಅದನ್ನೆಲ್ಲ ನಂಬಬಾರ್ದು. ಆ ಥರ ಸತ್ತಂತವ್ರು ಬರೋದಿಲ್ಲ ಅಂತ ಅಂದ್ಕೊಂಡ್ರು. ನೀವು ನೋಡಿರುವಂತಹ ಮೂವಿ ನಿಮ್ಮ ಕೈಯಲ್ಲಿ ಏನಂತ ನಂಬಿಸುತ್ತೆ? ಇದೆ, ಬರುತ್ತೆ ಅಂತ ನಂಬಿಸುತ್ತೆ. ಪ್ರಪ್ರಥಮವಾಗಿ ಈ ಹಾರರ್ ಮೂವಿಗಳನ್ನು ನೋಡುವಂತಹದನ್ನು ಪಕ್ಕಕ್ಕಿಟ್ಬಿಡಿ. ಯಾಕೆಂದರೆ ನಮಗಿರುವಂತಹ ನಂಬಿಕೆಯನ್ನು ಕುಗ್ಗಿಸುವಂತಹದ್ದಕ್ಕೆ ಬೇಕಾಗಿರುವಂತಹ ಎಲ್ಲ ಎಫೆಕ್ಟ್ಗಳನ್ನು ಹಾಕಿರ್ತಾನೆ ಅಪವಾದಿ ಅದರಲ್ಲಿ. ಹೌದಾ? ಇನ್ನೊಂದಷ್ಟು ವಚನಗಳನ್ನು ನೋಡೋಣ ಸತ್ಯವೇದದಲ್ಲಿ. ಮತ್ತೆ ದೇವರು ಎಷ್ಟು ಸಾರಿ ಮತ್ತೆ ಹೇಳಿದ್ದನ್ನೇ ಸತ್ತಂಥವರು ಬರುವುದಿಲ್ಲ ಅನ್ನುವಂಥ ವಿಚಾರವನ್ನು ಎಷ್ಟು ಸಾರಿ ಹೇಳಿದ್ದಾರೆ ಅಂತ ಹೇಳಿ. ಯೋಬನ ಗ್ರಂಥ 7ನೇ ಅಧ್ಯಾಯ 9ನೇ ವಚನ. ಮೋಡ ಹರಿದು ಮಾಯವಾಗುವಂತೆ ಪಾತಾಳಕ್ಕೆ ಇಳಿದು ಹೋದವನು ತಿರುಗಿ ಬರುವುದಿಲ್ಲ, ಅವನು ತನ್ನ ಮನೆಗೆ ಪುನಃ ಸೇರುವುದಿಲ್ಲ, ಇನ್ನು ಮೇಲೆ ಅವನ ನಿವಾಸವು ಅವನನ್ನು ತಿಳಿಯುವುದಿಲ್ಲ. ಏನರ್ಥ ಆಯ್ತು ಈ ಮಾತಿನಿಂದ ನಮಗೆ? ಅದನ್ನೇ ಮತ್ತೆ ರಿಪೀಟ್ ಮಾಡಿದಾರಲ್ವ, ಈಗಾಗಲೇ ನಾವು ಪ್ರಸಂಗಿ ಗ್ರಂಥದಲ್ಲಿ ಓದಂತಹ ಮಾತು ಸ್ವಲ್ಪ ಮಾಡಿಫೈ ಮಾಡಿ ಮತ್ತೆ ರಿಪೀಟ್ ಆಗಿದೆ. ಇಲ್ಲೂ ಏನು ಹೇಳ್ತಿದ್ದಾರೆ? ಮೋಡ ಹರಿದು ಮಾಯವಾಗುವಂತೆ ಪಾತಾಳಕ್ಕೆ ಇಳಿದು ಹೋದವನು ತಿರುಗಿ ಬರುವುದಿಲ್ಲ. ದೇವರು ಕೊಟ್ಟಿರುವಂಥ ಕನ್ಫರ್ಮೇಷನ್. ನಾವು ಯಾರ್ಯಾರೋ ಮನುಷ್ಯರ ಮಾತುಗಳನ್ನು ಕೇಳ್ತಿದ್ವಿ. ಇವ್ರು ಅವ್ರ ಮೈ ಮೇಲೆ ಬಂದರು, ಇವರು ಮರಣ ಹೊಂದಿದ್ರು, ಇವರು ಮತ್ತೆ ಬಂದರು. ಏನು ಕೇಳಿದ್ರು? ಚಿಕನ್ ಕೇಳಿದ್ರು, ಕಡಲೆಪುರಿ ಕೇಳಿದ್ರಂತೆ. ನಮ್ಮೂರಲ್ಲಿ ನಾನು ಕೇಳಿರುವಂತಹ ವಿಚಾರ. ಸತ್ತಿರುವಂಥವ್ರು ಬಂದು ಏನು ಕೇಳಿದ್ರಂತೆ? ಇವ್ರು ಸತ್ತಿರ್ಬೇಕಾದ್ರೆ ರಸ್ತೆಲೆಲ್ಲ ಹಾಕೊಂಡು ಹೋಗಿದ್ವಿ ಕಡಲೆಪುರಿನ. ಹೌದಾ? ಕಡಲೆಪುರಿ ಕೇಳಲಿಕ್ಕೆ ಬರ್ತಾರ ಮತ್ತೆ? ಇದು ಕಟ್ಟು ಕಥೆಗಳು. ಮತ್ತೆ ಇನ್ನೊಂದು ಸಾರಿ, ಮೋಡ ಹರಿದು ಮಾಯವಾಗುವಂತೆ ಪಾತಾಳಕ್ಕೆ ಇಳಿದು ಹೋದವನು ತಿರುಗಿ ಬರುವುದಿಲ್ಲ, ಅವನು ತನ್ನ ಮನೆಗೆ ಪುನಃ ಸೇರುವುದಿಲ್ಲ, ಇನ್ನು ಮೇಲೆ ಅವನ ನಿವಾಸವು ಅವನನ್ನು ತಿಳಿಯುವುದಿಲ್ಲ. ಇನ್ಯಾವತ್ತೂ ಬರುವುದಿಲ್ಲ. ಈ ಪ್ರಪಂಚ, ತಾನು ವಾಸ ಮಾಡಿದಂತಹ ಮನೆ, ತಾನು ಓಡಿಸಿದಂತಹ ಸ್ಕೂಟಿ, ತಾನು ಓಡಿಸಿದಂತಹ ಬೈಕು, ತಾನು ಓಡಿಸಿದಂತಹ ಕಾರು, ಇವ್ಯಾವ ವಸ್ತುಗಳೂ ಸಹ ಮತ್ತೆ ತನ್ನನ್ನು ನೆನಪಿಸಿಕೊಳ್ಳುವುದಿಲ್ಲ. ಈ ರೀತಿ ಒಬ್ಬ ಮನುಷ್ಯ ಇದ್ದ. ಆ ಮನುಷ್ಯ ದಿನ ನನ್ನನ್ನು ಸವಾರಿ ಮಾಡ್ತಿದ್ದಂಥ ಕಾರು ನೆನೆಸ್ಕೊಳ್ಳೋದಿಲ್ವಂತೆ, ಬೈಕು ನೆನೆಸ್ಕೊಳ್ಳೋದಿಲ್ವಂತೆ. ಆ ಮನೆ, ತಾನು ವಾಸ ಮಾಡ್ತಿದ್ದಂತಹ ಮನೆ, ಈ ಮನೆಯಲ್ಲಿ ನನ್ನ ಮಾಲೀಕನಿದ್ದ, ನನ್ನನ್ನು ಕಟ್ಟಿದಂತಹ ಮಾಲೀಕನಿದ್ದ ಅಂತ ಹೇಳಿ ಮತ್ತೆ ಯಾವತ್ತೂ ತನ್ನ ಮನೆಯೂ ಸಹ ತನ್ನನ್ನು ನೆನೆಸ್ಕೊಳ್ಳೋದಿಲ್ವಂತೆ. ಆ ವ್ಯಕ್ತಿ ಯಾವತ್ತೂ ಸಹ ಬರಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಚೆನ್ನಾಗಿ ದೇವರು ಕನ್ಫರ್ಮೇಷನ್ ಕೊಟ್ಟರು. ನಾವು ಅವರು ಇವರು ಮಾತನ್ನು ನಂಬುವಂತಹದ್ದೇ ಹೆಚ್ಚಲ್ವ? ಅದೇ ಹೇಳುವಂತಹದ್ದು, ದೇವರ ಮಾತಿನ ಮೇಲೆ ನಂಬಿಕೆ ಎಷ್ಟಿದೆ ನಮಗೆ ಅಂದರೆ ಅಷ್ಟಿದೆ. ಪಕ್ಕಕ್ಕಿಟ್ಬಿಡ್ತೇವೆ. ಒಂದು ಮೂವಿಯನ್ನು ನೋಡಿದ್ರೆ ಸಾಕು, ದೇವರ ಮಾತನ್ನು ಪಕ್ಕಕ್ಕಿಡ್ತೀವಿ. ಒಂದು ಫೋನ್ ಕಾಲ್ ಬಂದು ಈ ರೀತಿ ತಾತ ಅಜ್ಜಿ ಮೈ ಮೇಲೆ ಬಂದಿದ್ದಾರೆ ಅಂದ ತಕ್ಷಣ ಪಕ್ಕಕ್ಕಿಟ್ಬಿಡ್ತೀವಿ ದೇವರ ಮಾತನ್ನು. ಹೌದಾ? ನಿಜನಾ ಅಂತ ಹೇಳಿ ಕಿವಿ ಕೊಡ್ಲಿಕ್ಕೆ ಶುರು ಮಾಡ್ತೇವೆ. ಈ ಯಾವುದಾದ್ರೂ ಅಬ್ಯಾಂಡನ್ ಹೌಸ್ಗಳಿರುತ್ತಲ್ವ, ಖಾಲಿ ಬಿದ್ದಂತಹ, ಪಾಳು ಬಿದ್ದಂತಹ ಬಂಗ್ಲೆಗಳು, ಮನೆಗಳಿರುತ್ತಲ್ವ, ಅದ್ರ ಕಡೆ ಯಾರಾದರೂ ಹೋಗ್ತಾರ? ಯಾಕೆ ಹೋಗಲ್ಲ ಹೇಳಿ? ಯಾಕೆ ಹೋಗಲ್ಲ?
ದೆವ್ವಗಳಿರುತ್ತೆ. ಸತ್ತಂಥವರೆಲ್ಲ ಬಂದು ಆ ಮನೆಯಲ್ಲಿ ವಾಸ ಮಾಡ್ತಿರ್ತಾರೆ. ಇಷ್ಟಕ್ಕೂ ಮರಣ ಹೊಂದುವುದಕ್ಕಿಂತ ಮುಂಚೆ ನಮ್ಮದು ಅಂತ ಒಂದು ಚಿಕ್ಕ ಸ್ವಂತ ಮನೆ ಇರಬೇಕು ಅನ್ನುವಂಥ ಕನಸು ಎಲ್ರಿಗೂ ಇರುತ್ತಾ ಇಲ್ವಾ? ಬಹುತೇಕ ಜನರಿಗಿರುತ್ತಾ? ಈ ಭೂಮಿಯ ಮೇಲೆ ನಮ್ಮದ್ದು ಅನ್ನುವಂಥ ಒಂದು ಸ್ವಂತ ಮನೆ ಇರಬೇಕು ಅನ್ನುವಂಥ ಕೋರಿಕೆ ಇರುತ್ತಾ? ಚಿಕ್ಕದಾದ್ರೂ ಪರವಾಗಿಲ್ಲ, ನಮ್ಮದು ಅಂತ ಒಂದು ಮನೆ ಇರಬೇಕು, ಇರುತ್ತಾ? ತೀರಿಲ್ಲ ಅಂತ ಅಂದ್ಕೊಳ್ಳಿ, ಸತ್ತು ಹೋದರೆ ಅವರು ಮತ್ತೆ ಎಲ್ಲಿಗೆ ಹೋಗಬೇಕು? ಮತ್ತೆ ಆ ಕೋರಿಕೆ ತೀರದೆ ಸತ್ತು ಹೋದರೆ ಎಲ್ಲಿಗೆ ಹೋಗಬೇಕು ಅವರು? ವೈಟ್ ಹೌಸ್ಗೆ ಹೋಗಬೇಕು, ವಿಧಾನಸೌಧಕ್ಕೆ ಹೋಗಿ ಕೂತ್ಕೋಬೇಕು. ನಿಜನೋ ಇಲ್ವಾ? ಚಿಕ್ಕ ಮನೆ ಅನ್ನುವಂತಹ ಆಸೆ ಇತ್ತು, ಇವಾಗ ಮರಣ ಆಗಿದೆ, ಮತ್ತೆ ಆಸೆ ತೀರಿಲ್ಲದೆ ಇದ್ದಿದ್ದಕ್ಕೆ ಮತ್ತೆ ಗೆದ್ದಿದ್ದಾರೆ. ಈಗ ಎಲ್ಲಿಗೆ ಹೋಗ್ಬೇಕು ಅವರು? ವೈಟ್ ಹೌಸ್ಗೆ ಹೋಗಬೇಕು, ಅಮೆರಿಕಾದಲ್ಲಿದ್ದರೆ, ಇಂಡಿಯಾದಲ್ಲಿದ್ದರೆ, ಬೆಂಗಳೂರಲ್ಲಿದ್ದರೆ ವಿಧಾನಸೌಧಕ್ಕೆ ಹೋಗಬೇಕು. ದೊಡ್ಡ ಬಿಲ್ಡಿಂಗ್ ಯಾವ್ದು ಕಾಣಿಸುತ್ತೋ ಅಲ್ಲಿಗೆ ಹೋಗಬೇಕು. ಇವತ್ತಾದರೂ ವಿಧಾನಸೌಧದಲ್ಲಿ ದೆವ್ವಗಳು ಆಕ್ರಮಣ ಮಾಡ್ಕೊಂಡಿದ್ದಾವೆ ಅಂತ ಕೇಳಿದ್ದೀರಾ ನೀವು? ಕೇಳಿದ್ದೀರಾ? ನಾವು ದೆವ್ವಗಳನ್ನು ಎಲ್ಲಿ ತೋರಿಸ್ತೀವಿ ಗೊತ್ತಾ? ಅಲ್ಲಿ ಊರು ಹೊರಗಡೆ ಪಾಳು ಬಿದ್ದ ಬಂಗ್ಲೆ. ಆ ಪಾಳು ಬಿದ್ದ ಬಂಗ್ಲೆಯಲ್ಲಿರ್ಬೇಕು, ಮತ್ತೆ ಎದ್ದು ಬರಬೇಕಾ ಅದು? ಆ ರೀತಿ ಪಾಳು ಬಿದ್ದಂತಹ ಮನೆಯಲ್ಲೇ ಜೀವಮಾನ ಕಾಲ ಪೂರ್ತಿ ಎಲ್ಲ ಇದ್ದು ಸಾಕಾಗೋಗಿದೆ ಅಂತ ಇವಾಗ ಸತ್ತಿದ್ದಾನೆ. ಮತ್ತೆ ನೀವು ಎದ್ದ ಮೇಲೂ ಸಹ ಏನಕ್ಕೋಸ್ಕರ ಪಾಳು ಬಿದ್ದ ಬಂಗ್ಲೆಗೆ ಹೋಗ್ತಾನೆ? ಹೌದಾ? ಎಲ್ಲಿರಬೇಕು? ಇದ್ದರೆ ಎಲ್ಲಿರಬೇಕು? ಚೆನ್ನಾಗಿರುವಂತಹ ಮನೆ, ಅತ್ಯಂತ ಕಾಸ್ಟ್ಲಿಯೆಸ್ಟ್ ಆಗಿರುವಂತಹ ಮನೆಗಳು. ನಿಜ ಹೇಳಬೇಕಂದ್ರೆ ಮುಖೇಶ್ ಅಂಬಾನಿ ಅವರ ಕುಟುಂಬದವ್ರನ್ನೆಲ್ಲ ಹೊರಗಡೆ ಕಳಿಸಿ ಇವ್ರು ಹೋಗಿ ವಾಸ ಮಾಡಬೇಕಾ ಮನೆಯಲ್ಲಿ? ನಡೀತಿದ್ಯಾ? ಆಗಿದೆಯಾ? ಇಲ್ಲ. ಆದರೆ ನಾವು ಮಾತಾಡ್ಕೊಳ್ಳುವಂಥದ್ದು ಹೀಗೆ, ನಿಂತು ಯೋಚನೆ ಮಾಡುವುದಿಲ್ಲ ನಾವು. ಯಾರೋ ಏನೋ ಹೇಳಿದ್ರ ಅದನ್ನು ನಂಬ್ತೇವೆ, ಯಾರೋ ಏನೋ ಹೇಳಿದ್ರ ಅದನ್ನು ಕೇಳಿಸ್ಕೊಳ್ತೇವೆ. ಇಷ್ಟಕ್ಕೂ ನಾವು ಇನ್ನೊಬ್ಬರಿಗೆ ಧೈರ್ಯ ಕೊಡಬೇಕು. ಅವ್ರೇನಾದರೂ ಬಂದು ನಿಮ್ಮ ಹತ್ರ ಹೇಳಿದ್ರು ಅಂತ ಅಂದ್ಕೊಳ್ಳಿ, ಈ ಥರ ನಮ್ಮ ಕುಟುಂಬಸ್ಥರೊಬ್ಬರು ಮರಣ ಹೊಂದಿದ್ರು, ಮತ್ತೆ ಈ ಥರ ಬಂದಿದ್ದಾರೆ ಇನ್ನೊಬ್ಬರ ಮೈ ಮೇಲೆ ಅಂತ ಯಾರಾದರೂ ಬಂದು ನಿಮ್ಮ ಹತ್ರ ಹೇಳಿದ್ರೆ ಅವ್ರನ್ನ ಧೈರ್ಯ ಪಡಿಸ್ಬೇಕಾಗಿರುವಂಥ ಬಾಧ್ಯತೆ ಯಾರ್ದು? ನಮ್ಮದು. ನಾವೇನು ಮಾಡ್ತಿರ್ತೀವಿ ಗೊತ್ತಾ? ಹೌದಾ ಬ್ರದರ್? ಹಾಗಾದರೆ ಒಂದು ತಿಂಗಳು ನಿಮ್ಮ ಮನೆ ಕಡೆ ಇನ್ನೊಂದು ಸಾರಿ ತಿರುಗಿ ನೋಡೋದಿಲ್ಲ. ನಾವು ಧೈರ್ಯ ಪಡಿಸುವಂಥವ್ರು ನಾವ? ದೇವರಿಗೆ ಎಂಥ ಮಕ್ಕಳು ಬೇಕು ಅಂದರೆ ತನ್ನ ಮಾತಿನ ಮೇಲೆ ಅಗಾಢವಾಗಿರುವಂತಹ ನಂಬಿಕೆ ಇಟ್ಕೊಂಡಿರುವಂಥವರು, ವಿಶ್ವಾಸ ಇಟ್ಕೊಂಡಿರುವಂಥವರು. ಅದು ಬರೋದಿಲ್ಲ ಅಂದರೆ ಬರೋದಿಲ್ಲ, ಅದನ್ನು ನಂಬಬೇಕು. ಹೇಳಿರುವಂತಹ ನಮ್ಮ ತಂದೆ, ಹೌದಲ್ವಾ? ಹಿಂಗೆ ನಂಬಬೇಕು ದೇವರ ಮಾತನ್ನು. ಆದರೆ ನಮಗಿರುವಂತಹ ನಂಬಿಕೆ ಎಷ್ಟು ಅಂದರೆ, ಈಗ ಓದಿರುವಂತಹ ಮಾತು ಇದಾದ ನಂತರ ಯಾರಾದರೂ ಕಾಲ್ ಮಾಡಿ ಈ ಥರ ಯಾರೋ ಯಾರ ಮೇಲೂ ಬಂದಿದ್ದಾರೆ, ವಿಚಿತ್ರವಾಗಿ ಆಡ್ತಿದ್ದಾರೆ, ಯಾರ್ಯಾರ ಹೆಸರು ಹೇಳ್ತಾರೆ ಅಂದಿದ ತಕ್ಷಣ ಹೌದಾ? ವಿಚಿತ್ರವಾಗಿರುವಂಥ ಘಟನೆ ಏನು ಅಂದರೆ, ಕ್ರೈಸ್ತ ಸಮಾಜದಲ್ಲಿ ಪಾಪ ಪಾಸ್ಟ್ರುಗಳು ಹಿಂದೆ ಇರ್ತಾರೆ. ಏನಕ್ಕೆ? ಬಿಡಿಸ್ಲಿಕ್ಕೆ. ಏನನ್ನು ಬಿಡಿಸ್ಲಿಕ್ಕೆ? ಯಾರು ನೀನು? ನಾವು ನೋಡಿರುವಂಥ ಘಟನೆಗಳಲ್ವ, ಸನ್ನಿವೇಶಗಳಿದೆಲ್ಲವೂ ಸಹ. ಯಾರು ನೀನು? ನಾನು. ಅಜ್ಜಿ ಮೈ ಮೇಲಿರುವಂತಹ ದೆವ್ವ ಏನನ್ನತ್ತೆ? ತಾತನ ಹೆಸರು ಹೇಳುತ್ತೆ, ನಾನು ಅವನು ಅಂತ ಹೇಳಿ. ಏನಕ್ಕೆ ಬಂದಿದ್ದೀಯ? ನನಗೆ ಬೇಕಾಗಿರುವಂಥ ವಸ್ತು ಇಲ್ಲೊಂದು ಮಿಸ್ ಆಗೋಗಿದೆ. ಈ ಕಥೆಗಳಲ್ವ ನಿಜವಾಗ್ಲೂ? ಅದು ಏನು ಅಂತ ಹೇಳಿ ಮುಂದಿನ ವಾರ ನೋಡೋಣ. ಇಷ್ಟಕ್ಕೂ ಹಂಗೆ ಬಂದು ಹಂಗೆ ಆಡುವಂತಹದ್ದು, ಹಂಗೆ ತಲೆ ಆಡಿಸುವಂತಹದ್ದು, ವಿಚಿತ್ರವಾಗಿ ಗೋಡೆಗೆ ಚಚ್ಕೊಳ್ಳುವಂತಹದ್ದು, ಇದೆಲ್ಲ ಏನಕ್ಕೋಸ್ಕರ ಆಗುತ್ತೆ? ಸತ್ಯವೇದದಲ್ಲಿ ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ದೇವರು. ಇದೇನು ಅಂತ ಮುಂದಿನ ವಾರ ಆಲೋಚನೆ ಮಾಡಿ ನೋಡೋಣ. ಆದರೆ ಸತ್ಯಕ್ಕೆ ಇವತ್ತು ನಾವು ನೋಡ್ಲಿಕ್ಕೆ ಹೊರಟಿರುವಂತಹದ್ದು, ದೇವರ ಮಾತಿನ ಮೇಲೆ ವಿಶ್ವಾಸ ಇಡಬೇಕು. ಯಾವಾಗ ಇಡಬೇಕು? ಬೆಳಕಲ್ಲಿ ಮಾತ್ರ ಅಲ್ಲ, ನೀವು ಕತ್ತಲಲ್ಲೂ ಇಡಬೇಕು. ಹೌದಾ? ಬೆಳಕಲ್ಲಿ ಕೇಳಿರುವಂತಹ ಮಾತು ಕತ್ತಲಾಗಿದ ತಕ್ಷಣ ಕಳ್ಕೊಂಬಿಡಬಾರ್ದು, ಮಿಸ್ ಆಗೋಗ್ಬಾರ್ದು. ಅದು ಕತ್ತಲಾಗಿದ ತಕ್ಷಣ ಸಾಕಷ್ಟು ಜನ ಹೆಂಗೆ ಒಂಟಿ, ಒಂದೇ ಒಂದು ಮನೆ ಇದೆ, ಆ ಮನೆ ಸುತ್ತ ಯಾವ ಮನೆಗಳೂ ಇಲ್ಲ. ಬೇಡ, ಆ ಮನೆಯೂ ಇಲ್ಲ ಅಂತ ಅಂದ್ಕೊಳ್ಳಿ ನಮ್ಮ ಹಣೆ ಬಾರಕ್ಕೆ. ಓಕೆ, ಆ ಮನೆಯೂ ಇಲ್ಲ, ಪೂರ್ತಿಯಾಗಿ ಕತ್ತಲಾಗೋಗಿದೆ. ಇವಾಗ ನಡ್ಕೊಂಡು ಹೋಗ್ತಿರ್ತೀರ ನೀವು, ಒಂದೇ ಒಂದು ಲೈಟೂ ಇಲ್ಲ, ಟಾರ್ಚ್ ಲೈಟ್, ನಿಮ್ಮ ಮೊಬೈಲಲ್ಲಿರುವಂಥ ಟಾರ್ಚ್ ಲೈಟ್ ಬಿಟ್ಟರೆ ಬೇರೆ ಏನೂ ಇಲ್ಲ. ಮೊಬೈಲು ಬ್ಯಾಟ್ರಿ ಆಗೋಯ್ತು. ಈಗ ಶುರು ಆಗುತ್ತೆ ಭಯ. ಕೇಳಿರುವಂಥ ವಾಕ್ಯ ಎಲ್ಲಿ ನೆನಪಿರುತ್ತೆ ಅವಾಗ? ಹೌದಾ? ಕೇಳಿರುವಂತಹ ವಾಕ್ಯ ಎಲ್ಲಿ ನೆನಪಿರುತ್ತೆ? ನಮ್ಮ ಮನಸ್ಸಿನಲ್ಲಿ ಯಾವತ್ತಾದರೂ ನಾವು ಪ್ರಪಂಚದಲ್ಲಿ ಒಂದು ವೇಳೆ ದೆವ್ವಗಳಿದ್ದರೂ ನನ್ನ ತಂದೆ ಎಷ್ಟು ಶಕ್ತಿವಂತರು ಅಂತ ಹೇಳಿದ್ರೆ, ಯೇಸುಕ್ರಿಸ್ತರು, ನಾವು ನಂಬಿರುವಂಥ ಯೇಸುಕ್ರಿಸ್ತರು ಎಷ್ಟು ಶಕ್ತಿವಂತರು ಅಂದರೆ, ಯೇಸುಕ್ರಿಸ್ತರನ್ನು ನೋಡಿದ್ರೆ, ತಂದೆಯಾಗಿರುವಂತಹ ದೇವರನ್ನು ನೋಡಿದ್ರೆ, ಪರಿಶುದ್ಧಾತ್ಮರನ್ನು ನೋಡಿದ್ರೆ, ದೆವ್ವಗಳು ಮೊದಲನೇ ಶತಮಾನದಲ್ಲಿ ಏನು ಮಾಡ್ತಿದ್ವಂತೆ? ನಡುಕ್ತಿದ್ವು, ಬೇಡ್ಕೊಳ್ತಿದ್ವು, ಅವ್ರ ಕಾಲಿಗೆ ಬೀಳ್ತಿದ್ವು, ನಮ್ಮ ಗೊಡವೆ ನಿಮಗೇನಕ್ಕೆ ಅಂತ ಹೇಳಿ ಅಂಗಲಾಚ್ತಿದ್ವು. ಇದೆಲ್ಲ ನಮಗೆ ನೆನಪಿದ್ರೆ
ನಮಗೆ ಭಯ ಆಗೋದಿಲ್ಲ. ಪರಿಶುದ್ಧಾತ್ಮರ ಒಳಗಡೆನೇ ಇರ್ತಾರೆ. ನಿಮ್ಮೊಳಗಿರುವಂಥ ಪರಿಶುದ್ಧಾತ್ಮರು ನೋಡ್ತಿರ್ತಾರೆ. ನಾನು ಏನಕ್ಕೋಸ್ಕರ ಒಳಗಿರಬೇಕು? ಏನಕ್ಕೋಸ್ಕರ ಒಳಗಿರಬೇಕು? ನನ್ನ ಮಗ ಯಾವ ಪರಿಸ್ಥಿತಿ ಬಂದರೂ ಸಹ, ಎಂಥ ಸನ್ನಿವೇಶ ಬಂದರೂ ಸಹ ಹೆದರದೆ, ಭಯಪಡದೆ, ನನ್ನನ್ನು ನಂಬುತ್ತಾನೆ, ನಾನು ಹೇಳಿರುವಂತಹ ಮಾತಿನ ಮೇಲೆ ವಿಶ್ವಾಸ ಇಡ್ತಾನೆ ಅನ್ನುವಂತಹದ್ದಲ್ವ, ಅಂಥ ಮಕ್ಕಳಲ್ವ ನನಗೆ ಬೇಕಾಗಿರುವಂತಹದ್ದು ಅಂತ ದೇವರು ನೋಡ್ತಿರ್ತಾರೆ. ಅದು ಏನು ಅಂದ್ಕೊಂಡ್ರೆ, ದೆವ್ವಗಳು ಒಂದು ವೇಳೆ ಇದೆ ಅಂತ ನಾವು ಅಂದ್ಕೊಂಡ್ರೂ ಸಹ, ಸತ್ತಂಥವರು ಮತ್ತೆ ಎದ್ದು ಬರ್ತಾರೆ ದೆವ್ವಗಳಾಗಿ ಅಂತ ನಾವು ಅಂದ್ಕೊಂಡ್ರೂ ಸಹ, ಈ ಮಾತುಗಳು ಮತ್ತಾಯನು ಬರೆದ ಸುವಾರ್ತೆಗಳಲ್ಲಿ ನಾವೇನು ಓದ್ತೀವಲ್ವ, ಮಾತುಗಳು, ಯೇಸು ಕ್ರಿಸ್ತರನ್ನು ನೋಡಿ ದೆವ್ವಗಳು ನಡುಕ್ತಿದ್ವು, ಬೇಡ್ತಿದ್ವು, ಅಂಗಲಾಡ್ತಿದ್ವು. ನಾವು ನಂಬಿರುವಂತಹ ದೇವರಿಗೆ ಎಂಥ ದುಷ್ಟಶಕ್ತಿಗಳ ಮೇಲಾದರೂ ಇರುವಂತಹ ಅಧಿಕಾರ ನಮಗೆ ಗೊತ್ತಿದ್ರೆ ನಾವು ಹೆದರೋದಿಲ್ಲ. ಹೌದಾ? ನಮಗಿದು ಯಾವುದು ನೆನಪು ಬರೋದೇ ಇಲ್ಲ. ಚಿಕ್ಕದಾಗಿ ಸೌಂಡ್ ಆದರೆ ಮುಗಿದು ಹೋಯಿತು ಕತೆ. ಕತ್ಲಲ್ಲಿ ಒಂದು ಚಿಕ್ಕದಾಗಿ ಒಂದು ಸೌಂಡ್ ಆದರೆ, ಅನ್ಎಕ್ಸ್ಪೆಕ್ಟೆಡ್ ಸೌಂಡ್ ಏನಾದರೂ ಆದರೆ, ನಾವು ಊಹಿಸದೇ ಇರುವಂತಹ ಸೌಂಡ್ ಏನಾದರೂ ಆದರೆ ಮುಗೀತು ಅಲ್ಲ ಕತೆ. ಹೊರಟೋಗಿರ್ತೀವಿ ಹಾರ್ಟ್ ಅಟ್ಯಾಕ್ ಆಗಿ. ಏನಕ್ಕೆ ಈ ಸಮಸ್ಯೆಗಳೆಲ್ಲ? ಏನಕ್ಕೋಸ್ಕರ? ದೇವರು ಹೇಳಿರುವಂತಹ ಮಾತಿನ ಮೇಲೆ ವಿಶ್ವಾಸಿಸದೇ ಇರುವುದರಿಂದ. ಸಮಾಧಿ ಪಕ್ಕದಲ್ಲಿ ಒಂದು ಏರಿಯಾ ಇರುತ್ತೆ, ಒಂದು ಕಾಲೋನಿ ಇರುತ್ತಲ್ವ. ಎಲ್ಲಾದರೂ ನೆಕ್ಸ್ಟ್ ಟೈಮ್ ಸಮಾಧಿ ಕಾಣಿಸಿದ್ರೆ ಅಲ್ಲಿ ಪಕ್ಕದಲ್ಲಿರುವಂಥ ಕಾಲೋನಿಗೆ ಹೋಗಿ ಒಂದ್ಸಾರಿ ವಿಚಾರಿಸಿ, ಇಲ್ಲಿ ಮನೆಗಳೆಲ್ಲ ಎಷ್ಟು, ಸ್ಕ್ವೈರ್ ಫೀಟ್ ಪ್ರೈಸ್ ಎಷ್ಟು ಅಂತ ಹೇಳಿ ಕೇಳಿ ನೋಡಿ. ಸುಮಾರು ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ 10,000 ರೂಪಾಯಿ ಸ್ಕ್ವೈರ್ ಫೀಟ್ ಇದೆ ಅಂದರೆ, ಆ ಸಮಾಧಿ ಪಕ್ಕದಲ್ಲಿರುವಂತಹ ಮನೆಗಳನ್ನು ನೀವು ಬಂದು ಕೇಳಿದ್ರೆ, ಅಪ್ಪ ನೀನು ಫ್ರೀಯಾಗಿರ್ತೀನಿ ಅಂದರೂ ಬಂದು ಇತ್ಕೋಬೋದು ನೀನು ಅಂತಾರೆ. ಏನಕ್ಕೆ? ಸಮಾಧಿ ಪಕ್ಕದಲ್ಲಿದ್ದರೆ ಆ ಸಮಾಧಿಲಿರುವಂಥವರೆಲ್ಲ ಎದ್ದು ಬರ್ತಾರೆ ಅಂತನ. ಸ್ವಲ್ಪ ಜನ ಇರ್ತಾರೆ, ಈ ಬಡವರು ಪಾಪ ಕೈಯಲ್ಲಿ ಆಗದೇ ಇರುವಂಥವ್ರು ಎಲ್ಲಿ ವಾಸ ಮಾಡಬೇಕು ಅಂಥ ಜಾಗದಲ್ಲಿ ಏನೋ ವಾಸ ಮಾಡ್ಕೊಂಡು ಚಿಕ್ಕದಾಗಿ ಗುಡಿಸ್ಲಾಕೊಂಡು ಸಮಾಧಿ ಪಕ್ಕದಲ್ಲಿ, ಅಥವಾ ಹೆಣಗಳನ್ನು ಸುಡ್ತಿರ್ತಾರಲ್ವ, ಇದೇ ಕೆಲಸ ವೃತ್ತಿ ಮಾಡ್ತಿರ್ತಾರಲ್ವ, ಹೆಣಗಳನ್ನು ಬರ್ನ್ ಮಾಡುವಂತಹದ್ದು, ಆ್ಯಶನ್ನು ಕಲೆಕ್ಟ್ ಮಾಡುವಂತಹದ್ದು, ಕೊಡುವಂತಹದ್ದು, ಇದೇ ವೃತ್ತಿ ಮಾಡ್ತಿರ್ತಾರಲ್ವ. ಅವ್ರ ಜೊತೆ ಒಂದ್ಸಾರಿ ಕೂತ್ಕೊಂಡು ಮಾತಾಡಿ, ಬ್ರದರ್ ನಿಮಗೆ ಯಾವತ್ತಾದ್ರೂ ಎಕ್ಸ್ಪೀರಿಯನ್ಸ್ ಆಗಿತ್ತಾ ಅಂತ ಕೇಳಿ ನೋಡಿ. ಅವ್ರು ಹೇಳ್ತಾರೆ ನಿಮಗೆ, ಅವೆಲ್ಲ ಏನೂ ಇಲ್ಲ ಬ್ರದರ್, ಸುಳ್ಳು ಅಂತ. ಅವ್ರ ಮಕ್ಕಳು ಅದೇ ಸಮಾಧಿ ಮೇಲೆ ಹತ್ತಿ ಡ್ಯಾನ್ಸ್ ಆಡ್ತಿರ್ತಾರೆ, ಗೊತ್ತಾ ನಿಮಗೆ? ಕೇಳಿ ಆ ಮಕ್ಕಳನ್ನು ಒಂದ್ಸರಿ ಕೇಳಿ. ಸಮಾಧಿ ಮೇಲೆ ಕೂತ್ಕೊಂಡು ಊಟ ಮಾಡ್ತಿರ್ತಾರೆ. ಈ ಹೆದರಿಕೆ ಸತ್ಯವೇದದಲ್ಲಿ, ಅದಕ್ಕೆ ನಾವು ಇದನ್ನು ನೋಡ್ಕೊಳ್ತೀವಿ, ಪುಕ್ಕಲರು, ಹೇಡಿಗಳು ಪರಲೋಕಕ್ಕೆ ಹೋಗೋದಿಲ್ಲ. ನಮಗಿನ್ನೂ ಭಯ ಇದೆ, ದೆವ್ವ ಮತ್ತೆ ಮರಣಿಸಿರುವಂಥವ್ರು ಎದ್ದು ಬರ್ತಾರೆ, ಬಾಗ್ಲಾಕೊಡುವಂತಹದ್ದು, ಒಳಗಡೆನೇ ಇರುವಂತಹದ್ದು, ಇದೆಲ್ಲವೂ ದೇವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಮರಣಿಸಿರುವಂಥವರ ಮನೆಗೆ ಹೋಗಿ ನೋಡಿ, ಅವ್ರ ಮುಖ ನೋಡಿ, ಒಂದ್ಸಾರಿ ಮರಣಿಸಿರುವಂಥವ್ರ ಮುಖವನ್ನು ಒಂದ್ಸಾರಿ ನೋಡಿ. ಜೀವಿಸ್ಬೇಕಾದ್ರೆ ಹೆಂಗೆಲ್ಲ ಎಷ್ಟು ಸುಂದರವಾಗಿದ್ರೋ, ಎಷ್ಟು ಒಡವೆಗಳನ್ನು ಹಾಕ್ಕೊಂಡು ಮೆರೀತಿದ್ರು, ಮರಣ ಆದ ನಂತರ ಅವ್ರ ಮುಖ ಹೇಗಿರುತ್ತೆ ಅಂತ ಹೇಳಿ, ಬಲ್ಜಿಡಾಗಿ ಹೇಗಿರುತ್ತೆ ಅಂತ ಒಂದ್ಸರಿ ನೋಡಿ. ಅದೆಲ್ಲ ನಾವು ಪ್ರಸಂಗಿ ಗ್ರಂಥದಲ್ಲಿ ಓದ್ತೀವಲ್ವ, ಪ್ರಸಂಗಿ ಗ್ರಂಥದಲ್ಲಿ ಮಾತುಗಳನ್ನೆಲ್ಲ ನೋಡ್ಕೊಳ್ತೀವಲ್ವ. ಮರಣಿಸಿರುವಂಥವ್ರ ಮನೆಗೆ ಹೋಗಬೇಕು, ಜನ್ಮದಿನಕ್ಕಿಂತಲೂ ಮರಣದಿನ ಮೇಲು, ಬದುಕಿರುವಂತಹ ನಾಯಿ ಮೇಲು. ಅದು ಬದುಕಿರುವಂಥವ್ರಿಗಿರುವಂತಹ ವ್ಯಾಲ್ಯೂ. ಆದರೆ ನಾವು ಅದನ್ನೆಲ್ಲ ಚೇಂಜ್ ಮಾಡಿಕೊಂಡು ಆ ಮಾತುಗಳನ್ನೆಲ್ಲ ಗಾಳಿಗೆ ಬಿಟ್ಬಿಟ್ಟು ಸತ್ತಂಥವ್ರು ಮತ್ತೆ ಬರ್ತಾರೆ ದೆವ್ವಗಳಾಗಿ. ಎಲ್ಲಿದ್ದಾರೆ? ಹಾಳು ಬಿದ್ದ ಬಂಗ್ಲೆಯಲ್ಲಿ. ಆ ಕರ್ಮ ಏನಕ್ಕೆ? ಹಾಳು ಬಿದ್ದ ಮನೇಲಿ ಇರ್ಲಿಕ್ಕೆ ಆಗದೇ ಇದ್ದಿದ್ದಕ್ಕೆ ಅವ್ರು ಕಣ್ಮುಚ್ಚಿರುವಂತಹದ್ದು. ಇವಾಗ ಮತ್ತೆ ಹಾಳು ಬಿದ್ದ ಮನೆಗೆ ಹೋಗ್ತಾರಾ? ಇಲ್ಲ ಅಲ್ವಾ? ಇದು ನಾವು ಕಟ್ಟಿರುವಂತಹ ಕಥೆಗಳು. ಎಷ್ಟು ಫನ್ನಿಯಾಗಿರುತ್ತೆ ಅಂದರೆ, ಈ ಸಂದೇಶದಲ್ಲಿ ಕೆಲವೊಂದು ಸಾರಿ ಈ ಸಂದೇಶ ಹೇಳಬೇಕಾದ್ರೆ ಅಷ್ಟೊಂದು ಈ ಎಕ್ಸಾಂಪಲ್ಸನ್ನೆಲ್ಲ ತರಬಾರ್ದು, ಯಾಕಂದರೆ ಜನ ನಗ್ತಾರೆ, ಜಾಸ್ತಿ ನಗಿಸ್ಬಾರ್ದು ಸಭೆ, ಯಾಕಂದರೆ ಸಭೆ ಮರ್ಯಾದೆ ಪೂರ್ವಕವಾಗಿರುವಂತಹ ಜಾಗ ಅನಿಸುತ್ತೆ. ಆದರೆ ಇದನ್ನು ಹೇಳಲಿಲ್ಲ ಅಂದರೆ ತುಂಬ ಜನಕ್ಕೆ ಅರ್ಥ ಆಗೋದಿಲ್ಲ. ವೈಟ್ ಸ್ಯಾರಿ, ನಾನು ಆಗಲೂ ಹೇಳಿದೆ ನಿಮಗೆ, ಬದುಕಿರಬೇಕಾದ್ರೆ ಏನು ಆಸೆ ಇಟ್ಕೊಂಡು ಕಣ್ಮುಚ್ಚಿದ್ಲು ಪಾಪ ಅನಿಸ್ತೀನಿ. ಯಾವತ್ತಿಗಾದರೂ ಒಂದೇ ಒಂದು 5,000ಕ್ಕಿಂತ ಮೇಲೆ ಬೆಲೆಯುಳ್ಳಂತಹ ರೇಷ್ಮೆ ಸೀರೆಯನ್ನು ಉಡಬೇಕು, ಇದು ಆಸೆ. ಇವಾಗ ಸತ್ತ ಮೇಲೆ ನಾವು ಯಾವ ಸ್ಯಾರಿ ಉಡ್ಸಿದ್ವಿ? ವೈಟ್ ಸ್ಯಾರಿ. ಪ್ಯಾಂಟ್ ಶರ್ಟ್ ಹಾಕ್ಕೊಂಡಿರುವಂತಹ ದೆವ್ವಗಳನ್ನು ನೀವು ನೋಡಿಲ್ವಾ? ಯಾವತ್ತು ನೋಡಿಲ್ವಾ? ನಿಮ್ಮ ಹತ್ರ ಕಥೆಗಳನ್ನು ಹೇಳ್ತಾರಲ್ವ, ಅವರು ನೋಡಿಲ್ವಾ? ಪ್ಯಾಂಟ್ ಶರ್ಟ್ ನೀಟಾಗಿ ಹಾಕ್ಕೊಂಡು ಸೂಟ್ ಹಾಕ್ಕೊಂಡಿರುವಂತಹ ದೆವ್ವಗಳನ್ನು ನೋಡಿಲ್ವಾ? ಯಾವಾಗಲೂ ವೈಟ್ ಸ್ಯಾರಿ, ಯಾವಾಗಲೂ ಸಹ ಕಾಲಿಗೆ ಗೆಜ್ಜೆ ಕಟ್ಟಿರುತ್ತೆ ಅಲ್ವಾ? ಗೆಜ್ಜೆ ಇಲ್ಲದೆ ಇರುವಂತಹ ದೆವ್ವವನ್ನು ನೋಡಿದ್ದೀರಾ?
ಕೇಳಿ ಯಾವತ್ತಾದರೂ ಇಷ್ಟಕ್ಕೂ ಮರಣಿಸಿರುವಂಥವ್ರು ದೆವ್ವಗಳಾಗಿ ಮತ್ತೆ ಬರ್ತಾರೆ ಅಥವಾ ದೆವ್ವಗಳಿದೆ ನಮ್ಮೂರಲ್ಲಿ ಅಂತ ಹೇಳಿ ಕತೆಗಳನ್ನು ಹೇಳ್ತಾರಲ್ವ, ಕೇಳಿ ಅವ್ರ ಹತ್ರ. ಗೆಜ್ಜೆ ಇಲ್ಲದೆ ಯಾವತ್ತಾದ್ರೂ ದೆವ್ವ ಬಂದಿದೆಯಾ ಸೈಲೆಂಟಾಗಿ? ಇಲ್ಲ, ಗೆಜ್ಜೆ ಸೌಂಡೇ ಬರುತ್ತೆ. ವೈಟ್ ಸ್ಯಾರಿನೇ ಇರುತ್ತೆ ಯಾವಾಗಲೂ ಸಹ, ಕಲರ್ ಸ್ಯಾರಿ ಇರೋದೇ ಇಲ್ಲ. ಆಮೇಲೆ ಫ್ರೀ ಹೇರ್ಸ್, ಹೌದಾ? ಯಾಕೆ ಟೇಪು, ರಬ್ಬರ್ ಬ್ಯಾಂಡು, ಕ್ಲಿಪ್ಪು ಏನು ಗತಿ ಇರಲಿಲ್ವ ಪಾಪ ದೆವ್ವಕ್ಕೆ? ಮತ್ತೆ ಬದುಕಿರ್ಬೇಕಾದ್ರೆ ಹಾಗೆ ಜೀವನ ಮಾಡ್ತು, ಟೇಪ್ಗೂ ಕ್ಲಿಪ್ಗೂ ಕಷ್ಟಪಟ್ಕೊಂಡು. ಇವಾಗ ಮರಳಿಸಿದ ಮೇಲೂ ಹಾಗೆ ಜೀವನ ಮಾಡಿಸ್ತಿದ್ದೀವಿ ಅದ್ರ ಕೈಯಲ್ಲಿ, ಒಂದು ವೇಳೆ ಬಂದರೆ. ನಿಜನಾ? ಈಗ ಮತ್ತೆ ಎದ್ದು ಬಂದಿದೆ ಅಂತ ಅಂದ್ಕೊಳ್ಳಿ. ಬದುಕಿದ್ದಾಗ ತಾನು ಇಷ್ಟಪಟ್ಟಿರುವಂತಹ ಜೀವನ ಅದಕ್ಕೆ ಸಿಕ್ಕದೆ ಹೋದಾಗ ಈಗ ಹೆಂಗೆ ಜೀವನ ಮಾಡ್ತಿರ್ಬೇಕು ಆ ದೆವ್ವ? ಮರಣ ಹೊಂದಿದ ನಂತರ ಬಂದರೆ ಹೆಂಗೆ ಜೀವನ ಮಾಡ್ತಿರ್ಬೇಕು? ಕಾಸ್ಟ್ಲಿ ಆಗಿರುವಂತಹ ಸೀರೆ ಉಟ್ಕೊಂಡು, ಕಾಸ್ಟ್ಲಿ ಆಗಿರುವಂಥ ಸ್ಲಿಪ್ಪರ್ಸನ್ನು ಹಾಕ್ಕೊಂಡು, ಅತ್ಯಂತ ಬೆಲೆ ಬಾಳುವಂತಹ ಕೋಹಿನೂರ್ ಡೈಮಂಡನ್ನು ಪೀಸ್ ಮಾಡಿಸಿ ಅದನ್ನು ಒಡವೆ ಮಾಡಿಸ್ಕೊಂಡು ಹಿಂಗೆ ಜೀವನ ಮಾಡ್ತಿರ್ಬೇಕು. ಒಂದು ದೊಡ್ಡ ಬಂಗ್ಲೆಯನ್ನು ಆಕ್ರಮಿಸ್ಕೊಂಡು ಹಂಗೆ ಜೀವನ ಮಾಡ್ತಿರ್ಬೇಕಲ್ವಾ? ಒಂದು ವೇಳೆ ಸತ್ತಂತವ್ರು ನಿಜವಾಗ್ಲೂ ಬರೋ ಹಂಗಿದ್ದಿದ್ರೆ ಹೆಂಗೆ ಜೀವನ ಮಾಡ್ತಿರ್ತಾಳೆ ಪಾಪ? ಬದುಕಿದ್ದಾಗ ಆಕೆಯ ಜೀವನ ಎಷ್ಟೋ ಚೆನ್ನಾಗಿತ್ತು, ಮರಣಿಸಿದಾಗ ಬೇಡವೇ ಬೇಡ ಜೀವನ. ವೈಟ್ ಸ್ಯಾರಿ, ಫ್ರೀ ಹೇರ್ಸು, ಕ್ಲಿಪ್ ಇಲ್ಲ, ಏನೂ ಇಲ್ಲ. ಇದು ನಾವು ನಂಬುವಂತಹದ್ದು, ನಾವು ಕೇಳುವಂತಹದ್ದು ನಮ್ಮ ಸುತ್ತಮುತ್ತಲೂ ಸಹ. ದೇವರು ಅದಕ್ಕೆ ಮತ್ತೆ ಸತ್ತಂಥವ್ರು ಮತ್ತೆ ಬರೋದಿಲ್ಲ ಮಕ್ಕಳ. ಈ ಅಪವಾದಿ ಎಲ್ಲರ ಹತ್ರನೂ ದೇವರಿಗೆ ವಿರುದ್ಧವಾಗಿಯೇ ಎಬ್ಬರಿಸಬೇಕು ಅನ್ನುವಂತಹ ರೂಲ್ ಏನಿಲ್ಲ. ಎಷ್ಟು ಚೆನ್ನಾಗಿ ಡಿವೈಡ್ ಮಾಡಿದ್ದಾನೆ ಗೊತ್ತಾ? ಸ್ವಲ್ಪ ಜನ ನೋಡಿದ್ರೆ ದೇವರನ್ನು ನಂಬದೇ ಇರುವಂತಹ ಜನ, ಇನ್ನೊಂದು ಸ್ವಲ್ಪ ಜನ ನೋಡಿದ್ರೆ ಹಣದ ಹಿಂದೆನೇ ಬಿದ್ದಿರುವಂತಹ ಜನ, ಇನ್ನೊಂದು ಸ್ವಲ್ಪ ಜನ ನೋಡಿದ್ರೆ ಈ ರೀತಿ ದೆವ್ವಗಳು, ಭೂತಗಳು, ಪ್ರೇತಾತ್ಮಗಳು, ಸತ್ತಂಥವ್ರು ಮತ್ತೆ ಎದ್ದು ಬರ್ತಾರೆ ಅನ್ನುವಂಥ ಈ ಕ್ಯಾಟಗರಿ ಒಂದು ಕಡೆ. ಈ ರೀತಿ 100 ಜನರಲ್ಲಿ 20 ಮೆಂಬರ್ಸ್ನ ಈ ಕಡೆ, 20 ಮೆಂಬರ್ಸ್ನ ಈ ಕಡೆ, 20 ಮೆಂಬರ್ಸ್ನ ಈ ಕಡೆ ಸ್ಪ್ಲಿಟ್ ಮಾಡ್ತು ಅಂತ ಅಂದ್ಕೊಳ್ಳಿ. ದೇವ್ರ ಕೈಗೆ ಸಿಕ್ಕುವಂಥವ್ರು ಎಷ್ಟು ಜನ? ದೇವರ ಮಾತನ್ನು ನಂಬುವಂಥವ್ರು ಎಷ್ಟು ಜನ? ನನ್ನ ತಂದೆ ಹೇಳಿದರೆ ಮತ್ತೆ ಸತ್ತಂಥವ್ರು ಬರೋದಿಲ್ಲ ಅಂತ ಹೇಳಿ ನಂಬುವಂಥವ್ರು ಎಷ್ಟು ಜನ ಅಲ್ವಾ? ಅಪರೂಪ ಆಗೋಗ್ತಾರೆ. ಅದಕ್ಕೆ ಹೇಳುವಂತಹದ್ದು, ದೇವರ ಮಾತಿನ ಮೇಲೆ ವಿಶ್ವಾಸ ನಾವು ಕ್ರೈಸ್ತರೇ ಇಟ್ಟಿಲ್ಲ ಅಂದರೆ ಇನ್ಯಾರಿಡ್ತಾರೆ ಪ್ರಿಯರೇ? ಇನ್ಯಾರಿಡ್ತಾರೆ? ನಾವೆಲ್ಲ ನಂಬುವಂಥವ್ರಲ್ವಾ? ನಂಬಿಕೆಯನ್ನು ಇಟ್ಕೊಂಡು ಜೀವನ ಮಾಡುವಂಥವ್ರಲ್ವಾ? ನಂಬಿಕೆ ಮೂಲಕನೇ ನಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗುವಂಥವ್ರಲ್ವಾ? ದೇವರು ಒಂದು ಕಡೆ ಅಲ್ಲ, 2 ಕಡೆ ಅಲ್ಲ. ನೋಡೋಣ ವಚನಗಳನ್ನು ಇನ್ನೂ ಸ್ವಲ್ಪ. ಸತ್ತ ತಕ್ಷಣ ನಮ್ಮ ಆತ್ಮ ಎಲ್ಲಿಗೆ ಹೋಗ್ಬೇಕಂತೆ? ಪ್ರಸಂಗಿ ಗ್ರಂಥ 12ನೇ ಅಧ್ಯಾಯ 7ನೇ ವಚನ. ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾಗುವುದು, ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾಗುವುದು. ಈ ಮುಂಚೆ ಮಣ್ಣು ಹೇಗಿತ್ತೋ ಹಂಗಾಗೋಗುತ್ತೆ ಮಣ್ಣು ಮತ್ತೆ ಭೂಮಿಗೆ ಸೇರಿ. ನಮ್ಮ ಶರೀರ ಏನಿದೆ ಅದು ಮಣ್ಣಿನಿಂದ ಮಾಡಲ್ಪಟ್ಟುವುದರಿಂದ ಮತ್ತೆ ಅದು ಮಣ್ಣಿಗೆ ಸೇರಿದ ತಕ್ಷಣ ಮಣ್ಣಿನ ರೀತಿಯಲ್ಲಿ ಆಗೋಗುತ್ತೆ. ಮತ್ತೆ ಆತ್ಮಕ್ಕೇನಾಗತ್ತಂತೆ? ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. ಇಷ್ಟರೊಳಗೆ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸದಿರಬೇಡ. ಎಲ್ಲಿಗೆ ಹೋಗುತ್ತಂತೆ ಈ ಆತ್ಮ? ಒಂದು ವೇಳೆ ದೇವರು ಅಂದ್ಕೊಂಡಿರುವಂತಹ ಥರ ಜೀವನ ಮಾಡಿದ್ರೆ ನಾವು ದೇವರ ಹತ್ರ. ಅದೇ ಅಲ್ವಾ ಸತ್ಯವೇದ ಹೇಳುವಂತಹದ್ದು. ಇಲ್ಲೆಲ್ಲಾದರೂ ಗ್ಯಾಪ್ ಕಾಣಿಸ್ತಿದೆಯಾ ನಿಮಗೆ? ಒಂದು 3 ದಿನ ಸತ್ತ ನಂತರ ಈ ಭೂಮಿಯ ಮೇಲಿತ್ತು, ಆಮೇಲೆ ಹೋಯಿತು ಅನ್ನುವಂಥ ಗ್ಯಾಪ್ ಕಾಣಿಸ್ತಿದೆಯಾ? ಇದನ್ನು ತುಂಬ ಜನ ಹೀಗೂ ಮಾತಾಡ್ತಾರೆ. ಏನು? ತಿಥಿ ಕಾರ್ಯಕ್ರಮ. ತಿಥಿ ಗೊತ್ತಲ್ವ ನಮಗೆ? ಎಷ್ಟು ದಿನಕ್ಕೆ ನಡೆಯುತ್ತೆ? ಏನಕ್ಕೋಸ್ಕರ ನಡೆಸ್ತಾರೆ ಇದನ್ನು? ಇಷ್ಟಕ್ಕೂ ಎಲ್ಲಿರುತ್ತಂತೆ? ನೀವು ತಿಥಿ ಕಾರ್ಯಕ್ರಮ ಮುಗಿಸುವವರೆಗೂ ಎಲ್ಲಿರ್ತಾರಂತೆ ಸತ್ತಂಥವರು? ಇಲ್ಲೇ ನಮ್ಮ ಮಧ್ಯ. ನಾವು ಯಾವಾಗ ತಿಥಿ ಕಾರ್ಯಕ್ರಮವನ್ನು ಮುಗಿಸ್ತೀವೋ ಆವಾಗ ಅವ್ರು ಪರ್ಮನೆಂಟಾಗಿ ಹೊರಟೋಗ್ತಾರಂತೆ. ಇಷ್ಟಕ್ಕೂ ತಿಥಿನೇ ಮಾಡದೆ ಸತ್ತಿರುವಂಥವ್ರು ನಿಮಗೆ ಪ್ರಿಯರಲ್ವಾ? ನಿಮ್ಮ ಹತ್ರನೇ ಇಟ್ಕೊಳ್ಳಿ ಯಾವಾಗಲೂ ಸಹ ಅಲ್ವಾ? ಅವ್ರು ಹೋಗುವಂತಹದ್ದು ಏನಕ್ಕೋಸ್ಕರ? ಇಷ್ಟಕ್ಕೂ ಹೋಗಬೇಡ ಅಂತ ನೀವೇ ತಾನೇ ಹೇಳ್ತಿದ್ರಿ ಬದುಕಿರ್ಬೇಕಾದ್ರೆ. ಈಗ ಅವರು ಮರಣ ಹೊಂದಿದ್ದಾರೆ, ತಿಥಿ ಮಾಡುವವರೆಗೂ ಸಹ ನಿಮ್ಮ ಮಧ್ಯೆನೇ ಸುತ್ತುತ್ತಿರ್ತಾರೆ. ಅದು ನಾವು ನಂಬಿರುವಂತಹದ್ದು, ನಮ್ಮ ಸುತ್ತ ಇರುವಂಥ ಸಮಾಜ ನಂಬಿರುವಂತಹದ್ದು. ಮತ್ತು ಏನಕ್ಕೆ ಕಳಿಸ್ಕೊಡುವಂತಹದ್ದು ಏನಕ್ಕೋಸ್ಕರ? ತಿಥಿ ಕಾರ್ಯಕ್ರಮವನ್ನು ಮುಗಿಸಿ ನಮ್ಮ ಹತ್ರನೇ ಇಟ್ಕೋಬೋದಲ್ವ? ನಮ್ಮ ಹತ್ರ ಇಟ್ಕೋಬೋದಾ ಬೇಡವಾ? ನಾವು ಒಂದು ಆಚಾರ ಮಾಡ್ತಿದ್ರೆ ಇನ್ನೊಂದು ಆಚಾರ ಮಾಡ್ತಿದ್ರೆ ಎರಡಕ್ಕೂ ನಾವೇ ತದ್ವಿರುದ್ಧವಾಗಿ ಮಾಡ್ಕೊಂಡು ಹೋಗ್ತಿದ್ದೇವೆ ವಿಚಿತ್ರವಾಗಿ. ಇನ್ಯಾವತ್ತು ಬರೋದಿಲ್ಲ ಬರುವಂಥ ದೇವರು ಸ್ಪಷ್ಟವಾಗಿ ಹೇಳಿದಾಗಿಯೂ ಸಹ
ವಿಚಿತ್ರವಾಗಿ ನಾವು ಮಾಡ್ತಿರುವಂಥ ಆಚಾರಕ್ಕೆ ಇನ್ನೊಂದು ಆಚಾರವನ್ನು ನಾವೇ ವಿರುದ್ಧವಾಗಿ ಮಾಡ್ಕೊಂಡು ಹೋಗ್ತಿದ್ದೇವೆ. ನಮಗೆ ಇಂಡಿಪೆಂಡೆನ್ಸ್ ಬಂತಲ್ವ ಪ್ರಿಯರೇ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತಲ್ವ 1947. ಆ ಇಂಡಿಪೆಂಡೆನ್ಸ್ ಬರಲಿಕ್ಕೆ ಸಾಕಷ್ಟು ಜನ ಫ್ರೀಡಮ್ ಫೈಟರ್ಸ್ ಏನಿದ್ದಾರೆ ಅವರ ತಮ್ಮ ಪ್ರಾಣಗಳನ್ನು ಅರ್ಪಿಸಿದ್ರು. ಅದು ನಮಗೆ ಗೊತ್ತಾ? ಇಂಡಿಪೆಂಡೆನ್ಸ್ ಬರುವುದಕ್ಕಿಂತ 10 ವರ್ಷ ಮುಂಚೆ ಅಂತ ಅಂದ್ಕೊಳ್ಳೋಣ. ಇಂಡಿಪೆಂಡೆನ್ಸ್ ಯಾವಾಗ ಬಂತು? 1947. 10 ವರ್ಷ ಹಿಂದೆ ಅಂದರೆ ಎಷ್ಟನೇ ವರ್ಷ? 1937. ಓಕೆ, 37 ಮುಂಚೆ ಸಾಕಷ್ಟು ಜನ ಇಂಡಿಪೆಂಡೆನ್ಸ್ಗೋಸ್ಕರ ಪ್ರಾಣ ಕೊಟ್ಟಿದ್ದಾರಾ ಇಲ್ವಾ? ಕೊಟ್ಟಿದ್ದಾರೆ. ಹಾಂ, ಈಗ ಅವರೆಲ್ಲ ಪ್ರಾಣ ಕೊಟ್ಟಾಗ ಅವ್ರು ಕಣ್ಣು ಮುಚ್ಚಬೇಕಾದ್ರೆ ಅಥವಾ ಬ್ರಿಟಿಷರು ಇವ್ರನ್ನ ಹೊಡೆದು ಸಾಯಿಸ್ತಿರ್ಬೇಕಾದ್ರೆ ಅವ್ರ ಮನಸ್ಸಲ್ಲೆಲ್ಲ ಏನು ಬಾಧೆ ಇತ್ತು ಹೇಳಿ? ನಮ್ಮ ದೇಶಕ್ಕೆ ಕೊನೆಗೂ ಸಹ ಸ್ವಾತಂತ್ರ್ಯ ಸಿಕ್ಕೇ ಇಲ್ಲ ಅಂತ ಕಣ್ಣು ಮುಚ್ಕೊಂಡ್ರೆ ಇಲ್ವಾ? ಎಷ್ಟು ಜನ ಕಣ್ಣು ಮುಚ್ಚಿರ್ಬೋದು ಆ ಥರ? ಲಕ್ಷಾಂತರ ಜನನ ಭಾರತ ದೇಶದಲ್ಲಿ. ಹಾಂ, ಈಗ ಅವರೆಲ್ಲ ಮತ್ತೆ ಏನಾಗಬೇಕು? ಅವ್ರ ಕೋರಿಕೆ ಏನು? ಸ್ವಾತಂತ್ರ್ಯ ಬಂದಿಲ್ಲ. ಈಗ ಅವ್ರು ಮತ್ತೆ ಬರಬೇಕಾ ಬೇಡವಾ? ಬರಬೇಕಲ್ವ? ನಾವು ಅಂದ್ಕೊಂಡಿರುವಂತಹದ್ದು ನಿಜ ಆದರೆ, ನಮ್ಮ ಸುತ್ತ ಇರುವಂಥ ಸಮಾಜ ನಂಬಿರುವಂತಹದ್ದು ನಿಜ ಆದರೆ ಅವ್ರು ಮತ್ತೆ ಬರಬೇಕಾ? ಬರಬೇಕು. ಅವರೊಂದು ವೇಳೆ ಬಂದರೆ, ಅಷ್ಟು ಜನ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಏನು ಪ್ರಾಣ ಕೊಟ್ಟಿದ್ದಾರೆ ಅಷ್ಟು ಜನ ಮತ್ತೆ ಬಂದರೆ ಮತ್ತೆ ಇನ್ನೊಂದಷ್ಟು ಜನ ಪ್ರಾಣ ಕೊಡುವಂಥ ಅವಶ್ಯಕತೆಯೇ ಇಲ್ಲ. ಯಾಕೆ? ಇವರು ಇಷ್ಟು ಜನ ಮತ್ತೆ ಬಂದರು ಅಂತ ಅಂದ್ಕೊಳ್ಳಿ, ಡೈರೆಕ್ಟಾಗಿ ಹೊರಟೋಗ್ಬೋದು ಇಂಗ್ಲೆಂಡ್ಗೆ. ಎಲ್ಲಿ? ರಾಣಿ ಇದ್ದಾಳಲ್ವ, ಬ್ರಿಟಿಷರಿಗೆಲ್ಲ ಅಥಾರಿಟಿ ಇರುವಂತಹದ್ದು ಅಂದರೆ, ಅಥಾರಿಟೇಟಿವ್ ಪೊಸಿಷನ್ ಇರುವಂತಹದ್ದು ಅಂದರೆ ಇಂಗ್ಲೆಂಡಲ್ಲಿ. ಅಲ್ಲಿಂದ ಆರ್ಡರ್ಸ್ ಬರುತ್ತೆ ಅವ್ರು ಏನು ಮಾಡಬೇಕಂದ್ರೂ ಸಹ. ಡೈರೆಕ್ಟಾಗಿ ಕ್ವೀನ್ ಮನೆಗೆ ಹೋಗಿ, ರಾಣಿಯ ಮನೆಗೆ ಹೋಗಿ ಕೂತ್ಕೊಂಡ್ಬಿಡ್ಬೋದು. ಫ್ಯಾನ್ ಮೇಲೆ ಒಂದಿಬ್ಬರು, ಹೌದಾ? ವಾಶ್ರೂಮಲ್ಲಿ ಒಂದಿಬ್ಬರು, ಬೆಡ್ರೂಮಲ್ಲಿ ಒಂದಿಬ್ಬರು. ನೆಕ್ಸ್ಟ್ ದಿನವೇ ಸ್ವಾತಂತ್ರ್ಯ ಬರುತ್ತಾ? 10 ವರ್ಷ ಕಾಯಬೇಕಿತ್ತ? ನೆಕ್ಸ್ಟ್ ದಿನವೇ ಸ್ವಾತಂತ್ರ್ಯ ಬರುತ್ತಾ? ಬರುತ್ತೆ. ಒಂದು ವೇಳೆ ಸತ್ತಂತವ್ರು ಮತ್ತೆ ಬರೋ ಹಂಗಿದ್ದಿದ್ದರೆ ಎಲ್ಲರೂ ಬರಬೇಕಿತ್ತಲ್ವ? ಮನುಷ್ಯರಿಗೆ, ನಾನಾಗಲೂ ಹೇಳಿದೆ, ಮನುಷ್ಯರಿಗಿಂತ ಜಾಸ್ತಿ ಸತ್ತಂತಹ ಪ್ರೇತಗಳು ಭೂಮಿಯ ಮೇಲೆ ಹೆಚ್ಚಾಗಿ ಇರಬೇಕಾಗಿತ್ತು. ಈ ರಾಜಕೀಯ ಗಲಾಟೆಗೋಸ್ಕರ, ಅಧಿಕಾರಕ್ಕೋಸ್ಕರ, ಹಣಕ್ಕೋಸ್ಕರ ಎಷ್ಟು ಜನರನ್ನು ಕೊಲೆ ಮಾಡ್ತಿದ್ದಾರೆ ಅಂತ ನಮಗೆ ಗೊತ್ತಾ? ಪ್ರತಿನಿತ್ಯವೂ ಸಹ. ಇನ್ಶೂರೆನ್ಸ್ಗೋಸ್ಕರ ಎಷ್ಟು ಜನರನ್ನು ಕೊಲೆ ಮಾಡ್ತಿದ್ದಾರೆ ಗೊತ್ತಾ? ಇವ್ರು ನಾನೇ ಕೊಲೆ ಮಾಡಿದ್ರೆ ಇನ್ಶೂರೆನ್ಸ್ ದುಡ್ಡು ಬರುತ್ತೆ, 1 ಕೋಟಿ ರೂಪಾಯಿ. ಇದು ನಡೀತಿರುವಂತಹದ್ದು ನಮ್ಮ ಸಮಾಜದಲ್ಲಿ. ಅವರೆಲ್ಲ ಮತ್ತೆ ಬಂದರು ಅಂತ ಅಂದ್ಕೊಳ್ಳಿ. ತಪ್ಪು ಮಾಡಿರುವಂಥವ್ರು ಒಬ್ಬರು ಇರ್ತಾರ ಭೂಮಿಯ ಮೇಲೆ? ಯಾಕೆ? ಸತ್ತಂಥವ್ರೆ ಮತ್ತೆ ಬಂದು ಶಿಕ್ಷೆ ಕೊಡ್ತಿದ್ದಾರೆ. ತಪ್ಪು ಮಾಡಿರುವಂಥವ್ರು ಒಬ್ಬರೂ ಸಹ ಬದುಕಿರ್ತಿರ್ಲಿಲ್ಲ. ಹೌದಾ? ನಡೆಯುತ್ತಾ? ಅದು ನಡೆಯುತ್ತಾ? ಆಗುವಂತಹ ಕೆಲಸನೇನ? ನಿಮ್ಮ ತಂದೆ ಬಿಡ್ತಾರೆ ಅಂತ ನಿಮಗನ್ಸತ್ತಾ? ಸತ್ತಿರುವಂತಹ ಮನುಷ್ಯರನ್ನು ಇಷ್ಟು ದಿನ ಅನೀತಿವಂತರಾಗಿ, ವಿಚಿತ್ರವಾಗಿ ಭೂಮಿಯ ಮೇಲೆ ಜೀವನ ಮಾಡಿದ್ದು ಸಾಲದೆ ಮತ್ತೆ ಬಿಡ್ತಾರೆ ಅಂತ ನಿಮಗನ್ಸುತ್ತಾ? ಭೂಮಿ ಮೇಲೆ ಬರಲಿಕ್ಕೆ ಇಲ್ಲ. ಅದಾಗದೇ ಇರುವಂತಹ ಕೆಲಸ. ಪ್ರಸಂಗಿ ಗ್ರಂಥ 9ನೇ ಅಧ್ಯಾಯ, ಪ್ರಸಂಗಿ ಗ್ರಂಥ 9ನೇ ಅಧ್ಯಾಯ 4ನೇ ವಚನ, 9:4. ಜೀವಿತರ ಗುಂಪಿನಲ್ಲಿ ಸೇರಿದವನಿಗೆ ನಿರೀಕ್ಷೆ ಉಂಟು, ಸತ್ತ ಸಿಂಹಕ್ಕಿಂತ ಬದುಕಿರುವ ನಾಯೇ ಲೇಸು. ಜೀವಿತರಿಗೆ ಸಾಯುತ್ತವೆಂಬ ತಿಳುವಳಿಕೆ ಉಂಟಷ್ಟೇ, ಸತ್ತವರಿಗೂ ಯಾವ ತಿಳುವಳಿಕೆಯೂ ಇಲ್ಲ. ಇಲ್ಲಿಂದ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಒಂದ್ಸರಿ ಒಬ್ಬ ವ್ಯಕ್ತಿ ಮರಣ ಹೊಂದಿದ್ರೆ ಆ ವ್ಯಕ್ತಿಗೆ ತಿಳುವಳಿಕೆ ಇದೆ ಅಂತ ಹೇಳಿ ಬರ್ಸಿದಾರ? ಈ ಭೂಲೋಕಕ್ಕೆ ಸಂಬಂಧಪಟ್ಟಿರುವಂತಹ ತಿಳುವಳಿಕೆ ಇದೆ ಅಂತ ಬರ್ಸಿದಾರ, ಇಲ್ಲ ಅಂತ ಬರ್ಸಿದಾರ? ಇಲ್ಲ. ಅಂದರೆ ಈ ಮುಂಚೆ ತನಗೆ ಮೋಸ ಆಗಿರುವಂತಹದ್ದೆಲ್ಲ ಏನಾಗುತ್ತೆ? ಒಂದು ವೇಳೆ ತನಗೆ ಮೋಸ ಆಗಿದ್ರು, ಯಾರಾದರೂ ತನ್ನನ್ನು ಕೊಲೆ ಮಾಡಿದ್ರು, ಯಾವುದಾದ್ರೂ ಆಸೆ ತೀರಿಲ್ಲ ಅಂತ ಹೇಳಿದ್ರು ಸಹ, ಒಂದ್ಸಾರಿ ಮರಣ ಹೊಂದಿದ ತಕ್ಷಣ ಮನುಷ್ಯನಿಗೆ ಏನಿರೋದಿಲ್ಲ? ಅವ್ಯಾವುದೂ ಸಹ ನೆನಪು, ತಿಳುವಳಿಕೆ, ವಿವೇಕ ಈ ಭೂಲೋಕಕ್ಕೆ ಸಂಬಂಧಪಟ್ಟಿರುವಂತಹ ಏನೂ ಸಹ ಇರೋದಿಲ್ಲ. ಯಾವ ತಿಳುವಳಿಕೆಯೂ ಇರೋದಿಲ್ಲ. ನೆಕ್ಸ್ಟ್ ಮುಂದೆ. ಅವರಿಗೆ ಇನ್ನು ಮೇಲೆ ಪ್ರತಿಫಲವೇನೂ ಇಲ್ಲ. ಅವನಿಗೆ ಇನ್ನು ಮೇಲೆ ಪ್ರತಿಫಲವೇನೂ ಇಲ್ಲ. ಅವರ ಜ್ಞಾಪಕವೇ ಹೋಯಿತಲ್ಲವೇ? ಅವರ ಜ್ಞಾಪಕವೇ ಹೋಯಿತಲ್ಲವೇ? ಅವರು ಸತ್ತಾಗಲೇ ಅವರ ಪ್ರೀತಿಯು, ಹಗೆಯು, ಹೊಟ್ಟೆ ಕಿಚ್ಚು ಅಳಿದು ಹೋದವು. ಅವರು ಸತ್ತಾಗಲೇ ಅವರ ಪ್ರೀತಿ ಏನಾಗತ್ತಂತೆ? ಅಳಿದು ಹೋಗುತ್ತೆ. ಅವ್ರ ಮರಣ ಹೊಂದಿದ ತಕ್ಷಣ ಅವ್ರ ಪ್ರೀತಿ ಏನಾಗುತ್ತಂತೆ? ತುಂಬ ಸರಿ ಈ ಮಾತನ್ನು ನೀವು ಕೇಳಿರ್ತೀರ. ಮತ್ತೆ ಬಂದ್ರಂತೆ ಸತ್ತಿರುವಂಥವ್ರು. ಏನಕ್ಕೋಸ್ಕರ? ಮಗನಿಗೆ ಇನ್ನೂ ಮದುವೆ ಆಗಿಲ್ಲ, ಮದುವೆ ನೋಡಿದ ತಕ್ಷಣ ಹೊರಟೋಗ್ತಿರಂತೆ. ಇಷ್ಟೊಂದು ಪ್ರೀತಿ ನಮ್ಮ ಮಗನ ಮೇಲೆ. ಬೈಬಲ್ ಏನು ಹೇಳ್ತಿದೆ ಹೇಳಿ? ಸತ್ತ ತಕ್ಷಣ ಯಾರ ಮೇಲೂ ಅವರಿಗೆ ಇರುವಂತಹ ಪ್ರೀತಿ ಇನ್ನು ಮುಂದೆ ಇರೋದಿಲ್ಲ. ಮುಂದೆ.
ಹಾಗೆಯೂ ಅವರು ಸತ್ತಾಗಲೇ ಅವರ ಪ್ರೀತಿಯು ಹಾಗೆಯೂ ಹಾಗೆಯೂ ಹೊಟ್ಟೆಕಿಚ್ಚು ನಾವಾಗ್ಲಿಂದ ಮಾತಾಡ್ಕೊಳ್ತಿದೀವಲ್ವಾ, ರಿವೆಂಜ್ ಅಂತ ಹೇಳಿ ಕರಿತೀವಿ. ಒಬ್ಬರಿಂದ ತಮಗೆ ಮೋಸ ಆಗಿದೆ ಅಂತ ಹೇಳಿದ್ರೆ ಮತ್ತೆ ಇವ್ರು ಸತ್ತ ಮೇಲೆ ಮತ್ತೆ ಬರ್ತಾರಂತೆ. ಏನಕ್ಕೋಸ್ಕರ ಬಂದರು? ರಿವೆಂಜ್ ತೀರಿಸ್ಕೊಳ್ಲಿಕ್ಕೋಸ್ಕರ, ಸೇಡು ತೀರಿಸ್ಕೊಳ್ಲಿಕ್ಕೋಸ್ಕರ. ನನ್ನನ್ನು ಯಾರು ಅನ್ಯಾಯವಾಗಿ ಕೊಂದ್ರೋ ಅವರನ್ನು ನಾನು ನಾಶ ಮಾಡಿನೇ ಮತ್ತೆ ಹೋಗುವಂತಹದ್ದು. ಸತ್ಯವೇದ ಏನು ಹೇಳ್ತದೆ? ಸತ್ತ ಮೇಲೆ ಪ್ರೀತಿ, ಹಗೆ, ಸೇಡು ಇದ್ಯಾವುದು ಇರೋದಿಲ್ಲ. ಇನ್ನೊಂದ್ಸಾರಿ ಅಲ್ಲಿಂದ, ಅವರು ಸತ್ತಾಗಲೇ ಅವರ ಪ್ರೀತಿಯು ಹಗೆಯು ಹೊಟ್ಟೆ ಕಿಚ್ಚು ಅಳಿದು ಹೋದವು. ಲೋಕದೊಳಗೆ ನಡೆಯುವ ಯಾವ ಕೆಲಸದಲ್ಲಿಯೂ ಅವರಿಗೆ ಇನ್ನೆಂದಿಗೂ ಪಾಲೇ ಇಲ್ಲ, ಷೇರು ಇಲ್ಲ. ಇದು ದೇವರು ಹೇಳಿರುವಂತಹ ಮಾತು. ಇದು ಮೊದಲನೇ ಭಾಗ ಈ ಸಂದೇಶದ್ದು. ಇದಕ್ಕೆ ಕಂಟಿನ್ಯೂಷನ್ ಆಗಿರುವಂತಹ ಉಳಿದ ಸಂಗತಿಗಳನ್ನು ಮುಂದಿನ ವಾರ ಮಾತಾಡ್ಕೊಳ್ಳೋಣ. ಆದರೆ ಈ ಒಂದು ವಾರ ನಾವು ಹೇಗಿರ್ತೀವಿ ಅನ್ನುವಂಥದ್ದು ಇಂಪಾರ್ಟೆಂಟ್. ಕತ್ತಲಾದರೆ ಭಯಪಡ್ತೀವ? ಹೆದರ್ತೀವ? ಯಾರೂ ಇಲ್ಲ ಅಂತ ಹೇಳಿದ್ರೆ ಹೆದರ್ತೀವ? 9 ಗಂಟೆ ಆದ ತಕ್ಷಣ ಮನೆಯಿಂದ ಆಚೆ ಬರೋದಿಲ್ಲ ಸ್ವಲ್ಪ ಜನ, ಹೌದಾ? ಹೋಗಬಾರ್ದು. ಚಿಕನ್ ತಿಂದರೆ ಆಚೆ ಕಳಿಸೋದಿಲ್ಲ ಗೊತ್ತಾ? ಸಾಕಷ್ಟು ಜನ. ನೀವು ಚಿಕನ್ ತಿಂದರೆ ನಿಮ್ಮನ್ನು ಹೊರಗಡೆ ಕಳಿಸೋದಿಲ್ಲ. ಯಾಕೆ? ನೀವು ಅನ್ನ ಸಾಂಬಾರು ತಿನ್ಕೊಂಡು ಹೋದ್ರೆ ದೇವ ಬರೋದಿಲ್ವಾ? ಚಿಕನ್ ತಿಂದರೆ ಅದು ನಿಮ್ಮ ಹೊಟ್ಟೆಯಲ್ಲಿರುವಂತಹ ಚಿಕನನ್ನು ಬಾಚ್ಕೊಂಡು ತಿನ್ನತ್ತಾ? ಅಂಥ ಕರ್ಮ ಏನಕ್ಕೆ? ಅದಕ್ಕೋಸ್ಕರ ಹೇಳಿ ಬಿಗ್ನಾಸ್ ಬಿರಿಯಾನಿಗೆ ಹೋಗುತ್ತೆ, ನೀಟಾಗಿ ಹೋಗಿ ಒಂದು ಬಿರಿಯಾನಿ ತಿನ್ನತ್ತೆ. ಯಾಕಂದರೆ ಕೇಳುವಂಥವ್ರಿಲ್ಲ, ಹೇಳುವಂಥವ್ರಿಲ್ಲ, ಕಾಸು ಪೇ ಮಾಡಬೇಕಾಗಿರುವಂಥ ಅನಿವಾರ್ಯತೆ ಇಲ್ಲ. CCTV ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗೋದಿಲ್ಲ ಅದು. ಯಾಕೆಂದರೆ ಸತ್ತಿರುವಂತಹ ಪ್ರೇತ ಅಲ್ವಾ ಅದು, ಅಲ್ವಾ? ಈ ರೀತಿಯಾಗಿರುವಂತಹ ಮೂಢನಂಬಿಕೆಗಳಿಂದ ಪ್ರಪ್ರಥಮವಾಗಿ ಹೊರಗಡೆ ಬರೋಣ. ಚಿಕನ್ ತಿಂದರೆ ಆಚೆ ಹೋಗಬಾರ್ದು. ಅದು ಏನಕ್ಕೋ ಮೆಣಸಿನ್ಕಾಯಿನ ಹಾಕಿ ಬಾಸ್ಕೆಟಲ್ಲಿ ಕಳಿಸ್ತಾರೆ, ಜೇಬಲ್ಲಿ ಒಂದು ಮೆಣಸಿನ್ಕಾಯಿನ ಇಟ್ಟು ಹೊರಗಡೆ ಕಳಿಸ್ತಾರೆ. ಚಿಕನ್ ತಿಂದರೆ ಮೆಣಸಿನ್ಕಾಯಿ ಇಟ್ಕೊಂಡ್ರೆ ನೀವೇ ಯೋಚನೆ ಮಾಡಬೇಕಿನ್ನು ಮುಂದೆ. ಓಕೆ, ಮುಂದಿನ ವಿಚಾರಗಳನ್ನ ಮುಂದಿನ ವಾರ ಆಲೋಚನೆ ಮಾಡಿ ನೋಡೋಣ. ಈ ಸಂದೇಶದಲ್ಲಿ ಏನು ಅರ್ಥ ಆಯಿತು? ಒಂದೇ ಒಂದು ಸಾಲು ಹೇಳಬೇಕಂದ್ರೆ, ದೇವರು ಹೇಳಿದಂತಹ ಮಾತಿನ ಮೇಲೆ ನಂಬಿಕೆ ಇಡಬೇಕು. ನೀವು ನಂಬಿರುವಂತಹ ದೇವರು ಈ ಭೂಮಿಯಲ್ಲಿ ಪ್ರೇತಾತ್ಮ ಇಲ್ಲ, ಆದರೆ ಪ್ರೇತಾತ್ಮ ಇದೆ, ದೆವ್ವಗಳಿದೆ, ಸತ್ತಂಥವ್ರು ಮತ್ತೆ ಬರ್ತಾರೆ ಅನ್ನುವಂತಹದ್ದೊಂದು ವೇಳೆ ನಿಜ ಆಗಿದ್ರೂ ಸಹ ಅದಕ್ಕಿಂತ ನೀವು ನಂಬಿರುವಂತಹ ದೇವರು ಬಲಿಷ್ಠರು. ಮೊದಲನೇ ಶತಮಾನದಲ್ಲಿ ಈ ದೆವ್ವಗಳೆಲ್ಲ ಯೇಸುಕ್ರಿಸ್ತರ ಪಾದದ ಮೇಲೆ ಬಿದ್ದು ಬೇಡ್ಕೊಂಡಂತಹ ಆತ್ಮಗಳು. ನನ್ನ ತಂದೆ ನನ್ನ ಜೊತೆ ಇರಬೇಕಾದ್ರೆ ನನಗೆ ಯಾವ ಹಾನಿಯೂ ಸಹ ಸಂಭವಿಸೋದಿಲ್ಲ. ಇದು ಕ್ರೈಸ್ತರಾಗಿ ನಮಗಿರಬೇಕಾಗಿರುವಂತಹ ನಂಬಿಕೆ. ಓಕೆ, ಉಳಿದ ವಿಚಾರಗಳನ್ನು ಮುಂದಿನ ವಾರ ಆಲೋಚನೆ ಮಾಡಿ ನೋಡೋಣ. ಕಣ್ಮುಚ್ಚಿ ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಮುಗಿಸೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ಮೇಲೆ ನಾವು ಇಟ್ಟಿರುವಂತಹ ನಂಬಿಕೆ ಎಷ್ಟು ದೊಡ್ಡದ್ದು ಅಂಥೇಳಿ ನಮಗೆ ಇವತ್ತು ಅರ್ಥ ಆಗಿದೆ ಅಪ್ಪ. ಇಷ್ಟು ವಾಕ್ಯಗಳನ್ನು ಕೇಳಿದ್ರೂ ಸಹ ಮತ್ತೆ ಕತ್ಲಾದರೆ ಹೆದರ್ತವೆ, ಮತ್ತೆ ಯಾರಾದರೂ ಒಂದು ಭಯಾನಕವಾಗಿರುವಂಥ ವಿಚಾರವನ್ನು ಹೇಳಿದ್ರೆ ಹೆದರ್ತವೆ. ನಮ್ಮನ್ನು ಅಪವಾದಿ ಮುಟ್ಟುವುದಕ್ಕಿಂತ ಮುಂಚೆ ನಿಮ್ಮ ಹತ್ರ ಹೋಗಿ ಅನುಮತಿಯನ್ನು ಕೇಳ್ಕೊಂಡು ಬರುವಂತಹ ವಿಚಾರಗಳನ್ನು ಸತ್ಯವೇದದಲ್ಲಿ ನಾವು ಸಾಕಷ್ಟು ಸರಿ ನೋಡ್ತೇವೆ. ಅದೆಲ್ಲ ನೋಡಿದ್ರೂ ಸಹ ಇನ್ನೂ ಅವಿಶ್ವಾಸ, ಅಪನಂಬಿಕೆ. ಅದಕ್ಕೆ ನೀವು ಸ್ಪಷ್ಟವಾಗಿ ಹೇಳಿಗಳು ಪರಲೋಕವನ್ನು ಪ್ರವೇಶಿಸೋದಿಲ್ಲ ಅಂತ ಸ್ಪಷ್ಟವಾಗಿ ಬರೆಸದಿರದಂತೆ, ನಾವು ಆ ಕ್ಯಾಟಗರಿಯಲ್ಲಿರದಂತೆ, ನಾವು ಆ ಗುಂಪಿನಲ್ಲಿರದಂತೆ ಧೈರ್ಯವುಳ್ಳಂಥವರಾಗಿ ನೀವು ಹೇಳಿರುವಂತಹ ಮಾತಿನ ಮೇಲೆ ವಿಶ್ವಾಸಿಸಿ ಮುಂದೆ ಹೋಗುವಂತಹ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿ. ಹಾಗೆ ಈ ಅಣ್ಣ ಅವರಿಗಿರುವಂತಹ ಈ ಒಂದು ಗಾಯ ಏನಿದೆ, ಆಪರೇಷನ್ ಆದ ನಂತರ ಇರುವಂತಹದ್ದು ಆದಷ್ಟು ಬೇಗ ಅದಕ್ಕೆ ಮುಕ್ತಿಯನ್ನು ನೀವು ದಯಪಾಲಿಸ್ತೀರ, ಅದಕ್ಕೆ ಒಂದು ಅಂತ್ಯವನ್ನು ನೀವು ಕೊಡ್ತೀರಾ. ಆದಷ್ಟು ಬೇಗ ಅದು ಒಣಗುತ್ತೆ ಅನ್ನುವಂತಹದ್ದು, ವಾಸಿಯಾಗುತ್ತೆ ಅನ್ನುವಂತಹದ್ದನ್ನು ನಾವೆಲ್ಲರೂ ನಂಬ್ತಿದ್ದೇವೆ. ನೀವು ಇಲ್ಲಿವರೆಗೂ ಕೈ ಹಿಡಿದು ನಡೆಸ್ಕೊಂಡು ಬಂದಿರುವಂತಹ ನಿಮ್ಮ ಮಹಾಕೃಪೆಯ ನಿಮಿತ್ತ ಇನ್ನೊಂದು ಸಾರಿ ನಿಮಗೆ ಧನ್ಯವಾದಗಳು. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆ.